ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಅಸ್ಸಾಂ, ಪುದುಚೇರಿ ಮತ್ತು ಕೇರಳಂ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಮತದಾನ ಕಂಪ್ಲೀಟ್ ಆಗಿದೆ ಪ್ರೋಸೆಸ್ ಅನ್ನುವಂಥದ್ದು. ಸೊ ಕೇರಳಂನಲ್ಲಿ 78% ಮತದಾನವಾದರೆ ಪುದುಚೇರಿಯಲ್ಲಿ ಬರೋಬ್ಬರಿ 89% ಮತದಾನವಾಗಿದೆ. ಅದೇ ರೀತಿ ಅಸ್ಸಾಂನಲ್ಲಿ 85% ಮತದಾನ ಮಾಡುವ ಮುಖಾಂತರ ಮತದಾರರು ಒಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬದ ರೀತಿ ಆಚರಣೆ ಮಾಡಿದ್ದಾರೆ ಎನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ. ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ರಾಜಕೀಯವಾಗಿ ಪಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂದರೆ ತಮಿಳುನಾಡು ಅನ್ನುವಂಥದ್ದು. ಸೊ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ತಮಿಳುನಾಡಿನ ಒಂದು ರಾಜಕೀಯ ಇತಿಹಾಸವನ್ನು ನಾವು ನೋಡ್ಬೋದಾಗುತ್ತೆ. ಸೊ ಇಂದು ಈ ವಿಡಿಯೋನ ನೀವು ಗಮನಿಸ್ತಾ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನು ನಿಮ್ಮ ಮುಂದೆ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಇರುತ್ತೆ ಅನ್ನುವಂಥದ್ದು. ಈ ಒಂದು ವಿಡಿಯೋ 2021 ಒಂದು ತಮಿಳುನಾಡಿನ ಚುನಾವಣೆಯ ಟ್ರೆಂಡನ್ನು, ಒಂದು ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿರ್ತೀನಿ ಅನ್ನುವಂಥದ್ದು. ಜೊತೆಗೆ ದ್ರಾವಿಡ ಪಕ್ಷಗಳ ಇತಿಹಾಸದ ಬಗ್ಗೆನೂ ಕೂಡ ನಾನು ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದು. ಜೊತೆಗೆ ಇಂದಿನ 5 ಚುನಾವಣೆಗಳ ಇತಿಹಾಸವನ್ನು ನಿಮ್ಮ ಮುಂದೆ, ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ 3 ಮೈತ್ರಿಕೂಟಗಳ ನಾಯಕರಾಗಿರುವಂತಹ ಸ್ಟಾಲಿನ್ ಆ್ಯಂಡ್ ಪಳನಿಸ್ವಾಮಿ ಮತ್ತು ಜೋಸೆಫ್ ವಿಜಯ್ ಅವರ ಈ 3 ನಾಯಕರ ಒಂದು ದುರ್ಬಲತೆ, ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನ ಆಗಿರುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಸುಮಾರು ಆರ್ಗನೈಸೇಷನ್ ಕೊಡ್ತಾ ಹೋಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಲಿದ್ದೇನೆ ಅನ್ನುವಂಥದ್ದು. ಸೊ ಹೀಗೆ ಹಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ, ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ. ದ್ರಾವಿಡ ಪಕ್ಷಗಳ ಇತಿಹಾಸವನ್ನು ನೋಡ್ತಾ ಹೋಗೋಣ ಅನ್ನುವಂಥದ್ದು. ಸೊ ಮೊಟ್ಟ ಮೊದಲನೇದಾರಿಗೆ DMK, ದ್ರಾವಿಡ ಮುನ್ನೇತ್ರ ಕಾಳಗಂ ಅನ್ನುವಂತಹ ಈ ಒಂದು ಪಕ್ಷವನ್ನು CN ಅಣ್ಣಾದೊರೈ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಅವರ ಸ್ಥಾಪಕರಾಗಿ ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ದ್ರಾವಿಡ ಮುನ್ನೇತ್ರ ಕಾಳಗಂ ಪಕ್ಷದ ನೇತೃತ್ವವನ್ನು CN ಅಣ್ಣಾದೊರೈ ಅವರು ನಿರ್ವಹಿಸಿದರು ಅನ್ನುವಂಥದ್ದು. ಈ ಒಂದು ಪಕ್ಷ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ 17 ಸೆಪ್ಟೆಂಬರ್ 1949 ಅನ್ನುವಂಥದ್ದು. ಅಂದರೆ DMK ಪಕ್ಷ ಸ್ಥಾಪನೆಯಾಗಿ ಬರೋಬ್ಬರಿ 76 ವರ್ಷಗಳ ಆಗಿದೆ ಅನ್ನುವಂಥದ್ದು. ಹೀಗೆ DMK ಪಕ್ಷಕ್ಕೆ 76 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅನ್ನುವಂಥದ್ದು. ಸ್ನೇಹಿತರೆ, DMK ಪಕ್ಷ ತಮಿಳುನಾಡಿನ ರಾಜಕೀಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಗಟ್ಟಿತನವನ್ನು ಹೊಂದಿರುವಂತಹ ಪಕ್ಷ ಅಂತ ಹೇಳ್ಬೋದು. ಯಾಕಂದರೆ 1967ರಲ್ಲಿ ಈ ಒಂದು ಪಕ್ಷ ಏನಿದೆಯಲ್ಲ, CN ಅಣ್ಣಾದೊರೈ ಅವರ ನೇತೃತ್ವದ DMK ಪಕ್ಷ ಬರೋಬ್ಬರಿ ಕಾಂಗ್ರೆಸ್ಗೆ ಸರಿಸಮಾನವಾಗಿ ಕಾಂಗ್ರೆಸ್ನ ವಿರುದ್ಧ ಸೆಣಸಾಡಿ ಬರೋಬ್ಬರಿ 179 ಕ್ಷೇತ್ರಗಳನ್ನು ಗೆಲ್ಲುವ ಒಂದು ಪ್ರಯತ್ನ ಮಾಡಿತ್ತು 1967ರಲ್ಲಿ. ಈ ಮುಖಾಂತರ ಬರೋಬ್ಬರಿ 52.59% ಮತಗಳಿಕೆಯನ್ನು ಮಾಡಿತ್ತು ಅನ್ನುವಂಥದ್ದು ಇತಿಹಾಸ ಆಗುತ್ತೆ ಸ್ನೇಹಿತರೆ. ಇದರ 1967ರ ವಿಧಾನಸಭಾ ಚುನಾವಣೆಯಲ್ಲಿ CN ಅಣ್ಣಾದೊರೈ ಅವರ ನೇತೃತ್ವದ DMK ಪಕ್ಷ 179 ಕ್ಷೇತ್ರಗಳನ್ನು ಗೆದ್ದಿದ್ರೆ, ಅವರ ಪ್ರತಿ ವಿರೋಧವಾಗಿ ಸ್ಪರ್ಧೆಗಿಳಿದಿದ್ದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಪ್ರಸ್ತುತ ಕಾಂಗ್ರೆಸ್ ಏನಿದೆಯಲ್ಲ, ಅದು ಕೇವಲ 51 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಕೇವಲ 41% ಮತಗಳಿಕೆ ಮಾಡಿತ್ತು ಅನ್ನುವಂಥದ್ದು ಇತಿಹಾಸ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾದಂತಹ ಇತಿಹಾಸವನ್ನು DMK ಹೊಂದಿದೆ ಅನ್ನುವಂಥದ್ದು. ತದನಂತರ 1971ರಲ್ಲಿ ಮತ್ತೊಮ್ಮೆ DMK ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಮಿಳುನಾಡಿನಲ್ಲಿ ಅನ್ನುವಂಥದ್ದು. ಈ ಮುಖಾಂತರ ಕರುಣಾನಿಧಿ ಅವರು ಮುಖ್ಯಮಂತ್ರಿ ಆಗ್ತಾರೆ 1971ರಲ್ಲಿ ಅನ್ನುವಂಥದ್ದು. ಹೀಗೆ DMK ಪಕ್ಷ 1989, 1996, 2006 ಹೀಗೆ ಸತತವಾಗಿ ತಮಿಳುನಾಡಿನಲ್ಲಿ ಒಂದು ರೀತಿಯಾದಂತಹ ಅಧಿಕಾರದ ಆಧಿಪತ್ಯವನ್ನು ಸ್ಥಾಪಿಸ್ಕೊಂಡು ಬಂದಿದೆ. ಹೀಗೆ ದ್ರಾವಿಡ ಪಕ್ಷಗಳಲ್ಲಿ ಮುನ್ನೆಲೆಗೆ ನಿಂತಿರ್ತಕ್ಕಂತಹ DMK ಪಕ್ಷ ತನ್ನ ತಮಿಳುನಾಡಿನ ನೆಲೆಯಲ್ಲಿ, ತಮಿಳುನಾಡಿನ ಚುನಾವಣೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡು ಹಿಂದೆಗೂ ಕೂಡ 2021ರ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತದೊಂದಿಗೆ ಗೆಲ್ಲುವ ಮುಖಾಂತರ ಇಂದಿಗೂ ಕೂಡ ಸರ್ಕಾರವನ್ನು ಹೊಂದಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು DMK ಪಕ್ಷದ ಒಂದು ಹಿನ್ನೆಲೆ ಆಯಿತು. ಅದರಲ್ಲೂ ಕೂಡ DMK ಪಕ್ಷದ ಒಂದು ಸ್ಟ್ರೆಂತನ್ನು ನೋಡ್ತಾ ಹೋಗೋದಾಗ ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ, ಜೊತೆಗೆ ವಿಧಾನಸಭೆಗಳಲ್ಲಿ ಯಾವ ರೀತಿಯಾದಂತಹ
ಬಲಾಬಲವನ್ನು ಹೊಂದಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ DMK ಪಕ್ಷ ರಾಜ್ಯಸಭೆಯಲ್ಲಿ 10 ಸಂಸದರನ್ನು ಹೊಂದುವ ಮುಖಾಂತರ ತನ್ನದೇ ಆಗಿರ್ತಕ್ಕಂತಹ ಶಕ್ತಿಯನ್ನು ರಾಜ್ಯಸಭೆಯಲ್ಲಿ ಹೊಂದಿದೆ ಅನ್ನುವಂಥದ್ದು. ಅದೇ ರೀತಿ ಲೋಕಸಭೆಯಲ್ಲಿ 22 ಸಂಸದರ ಒಂದು ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಅದರ ಜೊತೆಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗುರುತಿಸ್ಕೊಳ್ತಾ ಇದೆ. ಈ ಮುಖಾಂತರ 133 ಶಾಸಕರ ಸಂಖ್ಯಾಬಲವನ್ನು ಹೊಂದಿದೆ ಅನ್ನುವಂಥದ್ದು. ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪುದುಚೇರಿಯಲ್ಲೂ ಕೂಡ ತನ್ನ 6 ಶಾಸಕರ ಒಂದು ಬೆಂಬಲವನ್ನು 6 ಶಾಸಕರು ಪ್ರತಿನಿಧಿಸ್ತಾ ಇದ್ದಾರೆ DMK ಪಕ್ಷವನ್ನು ಅನ್ನುವಂಥದ್ದು. ಹೀಗೆ DMK ಪಕ್ಷ ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನಸಭೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಬಲಾಬಲವನ್ನು ಹೊಂದಿರತಕ್ಕಂಥ ಪಕ್ಷ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ಇಷ್ಟು DMK ಪಕ್ಷ ಆಯಿತು. ಅದೇ ರೀತಿ ದ್ರಾವಿಡ ಪಕ್ಷಗಳಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಎರಡನೇ ಪಕ್ಷ ಯಾವುದಪ್ಪ ಅಂದರೆ AIADMK, ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂತಹ ಪಕ್ಷ. ಸೊ ಈ ಪಕ್ಷದ ಒಂದು ಸ್ಥಾಪಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ MG ರಾಮಚಂದ್ರನ್ ಅನ್ನುವಂಥದ್ದು. ಸೊ MGR ಅನ್ನುವಂತಹ ವ್ಯಕ್ತಿ AIADMK ಪಕ್ಷದ ಒಂದು ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. 1972 ಅಕ್ಟೋಬರ್ 17ರಂದು AIADMK ಪಕ್ಷವನ್ನು MG ರಾಮಚಂದ್ರನ್ ಅವರು ಸ್ಥಾಪನೆ ಮಾಡ್ತಾರೆ ಎನ್ನುವಂಥದ್ದು. ಈ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷಕ್ಕೆ ಬರೋಬ್ಬರಿ 53 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. AIADMK ಒಂದು ರಾಜಕೀಯ ಇತಿಹಾಸವನ್ನು ನೋಡಿದಾಗ 1977ರಲ್ಲಿ ಮೊಟ್ಟ ಮೊದಲ ಬಾರಿಗೆ MG ರಾಮಚಂದ್ರನ್ ಅವರು ವಿಧಾನಸಭಾ ಚುನಾವಣೆ ಎದುರಿಸ್ತಾರೆ. ಈ ಮುಖಾಂತರ ಬರೋಬ್ಬರಿ 144 ಕ್ಷೇತ್ರಗಳನ್ನ ಗೆಲ್ತಾರೆ. ಬರೋಬ್ಬರಿ 33.52% ಮತಗಳಿಕೆಯ ಮುಖಾಂತರ ಅನ್ನುವಂಥದ್ದು. ಆಗಿದ್ದಂತಹ DMK ಪಕ್ಷವನ್ನು ಸೋಲಿಸ್ತಾರೆ ಅನ್ನುವಂಥದ್ದು. ಕೇವಲ 48 ಕ್ಷೇತ್ರಗಳಿಗೆ ಅದಕ್ಕೆ ಇಳಿಕೆ ಆಗುತ್ತೆ ಅನ್ನುವಂಥದ್ದು. ಈ ರೀತಿಯಾದಂತಹ ಪ್ರಬಲ ಶಕ್ತಿಯನ್ನು MG ರಾಮಚಂದ್ರನ್ ಅವರು ಹೊಂದಿದ್ರು ಅನ್ನುವಂಥದ್ದು. ತದನಂತರ ತರುವಾಯ 1980ರಲ್ಲಿ, 1984ರಲ್ಲಿ ಹೀಗೆ ಸತತವಾಗಿ ತಮಿಳುನಾಡಿನ ಚುನಾವಣೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಶಕ್ತಿಯನ್ನು ಪ್ರದರ್ಶನ ಮಾಡುವ ಮುಖಾಂತರ ಸತತ 3 ಬಾರಿ ಅವರು ತಮಿಳುನಾಡಿನ ಚುನಾವಣೆಯಲ್ಲಿ ಜಯಭೇರಿ ಬಾರಿಸುತ್ತಾ ಮುಖ್ಯಮಂತ್ರಿ ಹುದ್ದೆಯನ್ನು MG ರಾಮಚಂದ್ರನ್ ಅವರು ವಹಿಸಿದರು ಅನ್ನುವಂಥದ್ದು. ಹೀಗೆ AIADMKನೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ರಾಜಕೀಯ ಇತಿಹಾಸವನ್ನು ತಮಿಳುನಾಡಿನಲ್ಲಿ ಹೊಂದಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, AIADMK ಪಕ್ಷ ಒಂದು ರಾಜ್ಯಸಭೆ ಮತ್ತು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿನಿತ್ಯ ಒಂದು ಶಾಸಕರ ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಸ್ನೇಹಿತರೆ, ಲೋಕಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇವರ ಒಂದು ಪ್ರಾತಿನಿಧ್ಯ ಇಲ್ಲ ಅನ್ನುವಂಥದ್ದು. ಬಟ್ ರಾಜ್ಯಸಭೆಯಲ್ಲಿ 5 ಸಂಸದರನ್ನು ಹೊಂದಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ 66 ವಿಧಾನಸಭಾ ಶಾಸಕರ ಬಲವನ್ನು ಹೊಂದಿದೆ ಅನ್ನುವಂಥದ್ದು. ಹೀಗೆ DMK ಮತ್ತು AIADMK ತನ್ನದೇ ಆಗಿರ್ತಕ್ಕಂತಹ ಶಕ್ತಿಯನ್ನು ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಹೊಂದಿದೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇಷ್ಟು ದ್ರಾವಿಡ ಪಕ್ಷಗಳ ಇತಿಹಾಸ ಆಯಿತು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, 2021ರ ಫಲಿತಾಂಶವನ್ನು ಸ್ವಲ್ಪ ಆವತ್ತಿನ ಟ್ರೆಂಡನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ, ಪಕ್ಷವಾರು ಮತ್ತು ಮೈತ್ರಿಕೂಟವಾರು ಅನ್ನುವಂಥದ್ದು. ಸೊ 2021ರ ಫಲಿತಾಂಶವನ್ನು ನಾವು ಗಮನಿಸಿದಾಗ, ಸೊ ಈಗೇನಾದರೂ ಆಗಿರ್ತಕ್ಕಂಥ ಫಲಿತಾಂಶವೇ ರಿಪೀಟ್ ಆಗುತ್ತಾ ಅಥವಾ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ತುಂಬ ಕೇರ್ಫುಲ್ಲಾಗಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಸೊ ಮೊಟ್ಟ ಮೊದಲನೇ ಬಾರಿಗೆ SPA ಮೈತ್ರಿಕೂಟದ ಒಂದು ಫಲಿತಾಂಶ ನೋಡ್ತಾ ಹೋಗೋಣ ಸ್ನೇಹಿತರೆ. SPA ಮೈತ್ರಿಕೂಟ ಅನ್ನುವಂಥದ್ದು DMK ಮತ್ತು ಕಾಂಗ್ರೆಸ್ನ ಜೊತೆಗೆ CPI ಮತ್ತು CPIM ಜೊತೆಗೆ VCK ಒಂದು ಒಳಗೊಂಡಿರ್ತಕ್ಕಂಥ ಪಕ್ಷಗಳ ಮೈತ್ರಿಕೂಟ ಅಂತ ಹೇಳ್ಬೋದು. ಸೊ SPA ಮೈತ್ರಿಕೂಟ ಅದರಲ್ಲಿ ಅತಿ ಹೆಚ್ಚಿನ ಪಾಲುದಾರಿಕೆಯನ್ನು ಹೊಂದಿರತಕ್ಕಂಥ ಪಕ್ಷ DMK ಅನ್ನುವಂಥದ್ದು. ಸೊ ಈ ಮುಖಾಂತರ DMK ಬರೋಬ್ಬರಿ 133 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗುರುತಿಸ್ಕೊಂಡಿತ್ತು ಅನ್ನುವಂಥದ್ದು. ಜೊತೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೇವಲ 18 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಅನ್ನುವಂಥದ್ದು. ಜೊತೆಗೆ VCK ಪಕ್ಷ 4 ಕ್ಷೇತ್ರಗಳು, ಲೆಫ್ಟ್ CPI 2 ಕ್ಷೇತ್ರವನ್ನು ಗೆದ್ದಿದ್ರೆ CPIM 2 ಕ್ಷೇತ್ರವನ್ನು ಗೆದ್ದಿತ್ತು ಅನ್ನುವಂಥದ್ದು. ಹೀಗೆ SPA ಮೈತ್ರಿಕೂಟ 133, 18, 4, 4 ಹೀಗೆ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು ಅತಿ ದೊಡ್ಡ ಮೈತ್ರಿಕೂಟವಾಗಿ ಅಲ್ಲಿ ತಮಿಳುನಾಡಿನ 2021ರ ಫಲಿತಾಂಶದಲ್ಲಿ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಹೀಗೆ DMK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 133 ಕ್ಷೇತ್ರಗಳನ್ನ ಗೆದ್ದಿತ್ತು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು SPA ಮೈತ್ರಿಕೂಟ ಆಯಿತು. ಇನ್ನು ಅದೇ ರೀತಿ NDA ಮೈತ್ರಿಕೂಟ ಹೇಗೆ ಸ್ಥಾನ ಗಳಿಕೆಯನ್ನು ಮಾಡಿತ್ತು 2021ರ ಫಲಿತಾಂಶವನ್ನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ.
ಸ್ನೇಹಿತರೇನೆ ಎನ್ ಡಿ ಎ ಮೈತ್ರಿಕೂಟ. ಸೊ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅತಿ ಹೆಚ್ಚಿನ ಪಾಲುದಾರಿಕೆಯನ್ನು ಪಡ್ಕೊಂಡಿರ್ತಕ್ಕಂತಹ ಪಕ್ಷ AIADMK. ಸೊ AIADMK ಬರೋಬ್ಬರಿ 66 ಕ್ಷೇತ್ರಗಳನ್ನು ಗೆದ್ದುಕೊಂಡು 66 ಶಾಸಕರ ಸಂಖ್ಯಾಬಲವನ್ನು ಹೊಂದಿದೆ ಅನ್ನುವಂಥದ್ದು. BJP ಕೇವಲ 4 ಕ್ಷೇತ್ರಗಳಿಗೆ ಮಾತ್ರ ಗೆದ್ದಿದೆ ಅನ್ನುವಂಥದ್ದು. ಅದರ ಜೊತೆಗೆ PMK ಪಕ್ಷ 5 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಅನ್ನುವಂಥದ್ದು. ಹೀಗೆ ಎನ್ ಡಿ ಎ ಮೈತ್ರಿಕೂಟನೂ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ. ಇದರಲ್ಲಿ ಅತಿ ಹೆಚ್ಚಿನ ಪಾಲುದಾರಿಕೆಯನ್ನು ಪಡ್ಕೊಂಡಿರ್ತಕ್ಕಂತಹ ಜಯಲಲಿತಾ ಅವರ ಪಕ್ಷ AIADMK ಪಕ್ಷ 66 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅನ್ನುವಂಥದ್ದು. ಹೀಗೆ SPA ಮೈತ್ರಿಕೂಟ ಮತ್ತು NDA ಮೈತ್ರಿಕೂಟದ ನಡುವೆ ಜಿದ್ದಿನ ಕಣವಾಗಿತ್ತು 2021 ಫಲಿತಾಂಶ ಅನ್ನುವಂಥದ್ದು. ಸೊ ಆ ಒಂದು ಜಿದ್ದಿಯಲ್ಲಿ DMK ಅತಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಸರ್ಕಾರವನ್ನು ರಚನೆ ಮಾಡಿತು MK ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ 2021 ಫಲಿತಾಂಶ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಅದರ ಜೊತೆಗೆ ಹಿಂದೆ ನಡೆದಿರ್ತಕ್ಕಂತಹ ಸತತ 5 ಚುನಾವಣೆಗಳ ಇತಿಹಾಸವನ್ನು ಗಮನಿಸ್ತಾ ಹೋಗೋಣ. ಸೊ ನಮಗೆ ಇನ್ನೂ ಡೀಪಾಗಿ ತಿಳಿತಾ ಹೋಗ್ಬೋದಾಗುತ್ತೆ ತಮಿಳುನಾಡಿನ ರಾಜಕೀಯ ಯಾರ ಪರವಾಗಿ ಒಲವನ್ನು ತೋರಿದ್ದಾರೆ ಅನ್ನುವಂಥದ್ದು ಮತದಾರರು ಅನ್ನುವಂಥದ್ದು. ಸ್ನೇಹಿತರೆ 1996 ನಂತರ 3 ಬಾರಿ DMK ನೇತೃತ್ವದ ಮೈತ್ರಿಕೂಟ ಸರ್ಕಾರ ಇದ್ದರೆ, ಅದೇ ರೀತಿ 1996 ನಂತರ 3 ಬಾರಿ ಅಣ್ಣಾ DMK ನೇತೃತ್ವದ ಸರ್ಕಾರ ಅಧಿಕಾರವನ್ನು ನಡೆಸಿದೆ ಅನ್ನುವಂಥದ್ದು. ಹೀಗೆ ಮುಖ್ಯಮಂತ್ರಿಯಾಗಿ ಜಯಲಲಿತಾ ಅವರು ಒಂದ್ಸರಿ ಇದ್ದರೆ, ಇನ್ನೊಂದು ಬಾರಿ ಮುಖ್ಯಮಂತ್ರಿಯಾಗಿ DMKಯ ಕರುಣಾನಿಧಿ ಅಧಿಕಾರವನ್ನು ನಿರ್ವಹಿಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ನೋಡ್ತಾ ಹೋಗೋಣ 2016 ಫಲಿತಾಂಶದಲ್ಲಿ AIADMK ಬರೋಬ್ಬರಿ 136 ಕ್ಷೇತ್ರಗಳನ್ನ ಗೆದ್ದಿದ್ರೆ DMK ಕೇವಲ 89 ಕ್ಷೇತ್ರಗಳನ್ನ ಗೆದ್ದಿದೆ ಅನ್ನುವಂಥದ್ದು. 2011ರಲ್ಲಿ AIADMK 150 ಕ್ಷೇತ್ರಗಳನ್ನ ಗೆದ್ದಿದ್ರೆ DMK ಕೇವಲ 29 ಕ್ಷೇತ್ರಗಳನ್ನ ಗೆದ್ದಿದೆ ಅನ್ನುವಂಥದ್ದು. ಸ್ನೇಹಿತರೆ ನೋಡ್ತಾ ಹೋಗಿ 2011ರಿಂದ 2016ರಲ್ಲಿ ಒಂದು ರೀತಿಯಾದಂತಹ ಡ್ರಾಸ್ಟಿಕಲ್ ಚೇಂಜಸ್ನ ಕಾಣ್ತೀವಿ. ಯಾಕಂದರೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರ ತರುವಲ್ಲಿ ಅಲ್ಲಿರ್ತಕ್ಕಂಥ ಮತದಾರರು ಜಾಣ ನಡೆಯನ್ನು ತೋರಿಸ್ತಾ ಇದ್ರು ಅನ್ನುವಂಥದ್ದು. ಅಂದರೆ ಒಮ್ಮೆ ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಆ ಪಕ್ಷಕ್ಕೆ ಅಧಿಕಾರವನ್ನು ಕೊಡ್ತಿರ್ಲಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ ಆ ಒಂದು ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ. ಸೊ ಅವರು 2011ರಿಂದ 2016ರಲ್ಲಿ ತಮಿಳುನಾಡಿನ ರಾಜಕೀಯದ ಒಂದು ಟ್ರೆಂಡನ್ನು ಚೇಂಜ್ ಮಾಡ್ತಾರೆ. ಸೊ ಇದಕ್ಕೆ ನಾವು ಹೇಳ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ, ಮತದಾರರ ಒಲವನ್ನು ಬಲ್ಲವರು ಯಾರು ಅನ್ನುವಂಥದ್ದು. ಹೀಗೆ 2016ರಲ್ಲಿ ತಮಿಳುನಾಡಿನ ಮತದಾರ ಟ್ರೆಂಡನ್ನು ಬದಲಾಯಿಸ್ತಾನೆ. ಈ ಮುಖಾಂತರ AIADMKಗೆ ಮತ್ತೊಮ್ಮೆ ಅವಕಾಶವನ್ನು ಕೊಡ್ತಾ ಜಯಲಲಿತಾ ಅವರು ಸತತ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಗಾದಿಯನ್ನು ಏರ್ತಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ 2006ರ ಫಲಿತಾಂಶನ ನೋಡ್ತಾ ಹೋಗೋಣ. ಸೊ DMK 96 ಕ್ಷೇತ್ರಗಳನ್ನ ಗೆದ್ಕೊಳ್ತಾ ಇದೆ. ಸೊ ಅಣ್ಣಾ DMK ಕೇವಲ 61 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅನ್ನುವಂಥದ್ದು. ಇನ್ನು 2001ರ ಫಲಿತಾಂಶದಲ್ಲಿ AIADMK 132 ಕ್ಷೇತ್ರಗಳನ್ನ ಗೆದ್ಕೊಳ್ತಾ ಇದೆ. ಸೊ DMK ಕೇವಲ 31 ಕ್ಷೇತ್ರಕ್ಕೆ ತೃಪ್ತಿ ಪಡಬೇಕಾಗಿದೆ ಅನ್ನುವಂಥದ್ದು. ಇನ್ನು 1996ರಲ್ಲಿ DMK ಬರೋಬ್ಬರಿ 173 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು. ಈ ಮುಖಾಂತರ ಕರುಣಾನಿಧಿಯವರು ಮುಖ್ಯಮಂತ್ರಿ ಗಾದಿಯನ್ನು ಏರಿದ್ರು. ಸೊ 39 ಕ್ಷೇತ್ರಗಳನ್ನ ಅಣ್ಣಾ DMK ಗೆದ್ದಿತ್ತು ಅನ್ನುವಂಥದ್ದು. ಹೀಗೆ ಚುನಾವಣೆಯಿಂದ ಚುನಾವಣೆಗೆ ತನ್ನದೇ ಆಗಿರತಕ್ಕಂತಹ ಒಂದು ತೀರ್ಪನ್ನು ಮತದಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರ ಸಿಗುವುದು ತುಂಬ ಕಷ್ಟಕರವಾಗಿರ್ತಕ್ಕಂಥ ವಾತಾವರಣ. ಬಟ್ AIADMK ಈ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿತ್ತು 2016ರ ಒಂದು ಚುನಾವಣೆಯ ಫಲಿತಾಂಶದಲ್ಲಿ ಅನ್ನುವಂಥದ್ದು. ಇನ್ನು ಅದೇ ರೀತಿ ಸ್ನೇಹಿತರೆ ವರ್ಷದಿಂದ ವರ್ಷಕ್ಕೆ ಹೇಗೆ ಶೇಕಡಾವಾರು ಮತಗಳ ಒಂದು ವೇರಿಯೇಷನ್ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಸ್ಲೈಡ್ ಮುಖಾಂತರ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ ನೋಡ್ತಾ ಹೋಗಿ ಮತಗಳಿಕೆಯನ್ನು ಒಂದು ಕಾಲಮಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ DMK ಪಕ್ಷದ ಒಂದು ಶೇಕಡಾವಾರು ಮತಗಳಿಕೆ, ಜೊತೆಗೆ ಅಣ್ಣಾ DMKಯ ಶೇಕಡಾವಾರು ಮತಗಳಿಕೆ. 2021ರಲ್ಲಿ DMK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 33% ಮತಗಳಿಕೆಯನ್ನು ಮಾಡಿದರೆ ಅಣ್ಣಾ DMK 37% ಮತಗಳಿಕೆ ಮಾಡಿದೆ. ಬಟ್ ಅದು ನಂಬರ್ ಆಗಿ ಕನ್ವರ್ಟ್ ಆಗಿಲ್ಲ ಸ್ನೇಹಿತರೆ, ಶಾಸಕರ ಸಂಖ್ಯೆ ತುಂಬ ಇಳಿಕೆಯಾಗಿದೆ ಅನ್ನುವಂಥದ್ದು. ಬಟ್ DMK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 133 ಕ್ಷೇತ್ರಗಳನ್ನ ಗೆದ್ದಿದೆ, ಕೇವಲ 33% ಮತಗಳಿಕೆಯ ಮಾಡುವ ಮೂಲಕ ಅನ್ನುವಂಥದ್ದು. ಸೊ
ಸೊ ಇದರಿಂದ ಒಂದು ಅಂಶ ತಿಳಿತಾ ಹೋಗುತ್ತೆ ಸ್ನೇಹಿತರೆ, ನಾವು ಎಷ್ಟು ಶೇಕಡವಾರು ಮತಗಳಿಕೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಶಾಸಕರನ್ನು ಗೆಲ್ಲಿಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 2016ರಲ್ಲಿ 31.86% ಮತಗಳಿಕೆಯನ್ನು DMK ಮಾಡಿತ್ತು. AIADMK ಬರೋಬ್ಬರಿ 10% ಗೈನಿಂಗ್ ಆಗಿದೆ ಸ್ನೇಹಿತರೆ. AIADMKಗೆ 2016ರಲ್ಲಿ ಎನ್ನುವಂಥದ್ದು. ಇನ್ನು 2011ರಲ್ಲಿ 22.39 DMK ಇದ್ದರೆ 38.40 AIADMKಗಿದೆ ಎನ್ನುವಂಥದ್ದು. ಅದೇ ರೀತಿ 2006ರಲ್ಲಿ 32.64% ಮತಗಳಿಕೆಯನ್ನು DMK ಮಾಡಿದರೆ 26.46 ಮತಗಳಿಕೆಯನ್ನು AIADMK ಮಾಡಿದೆ ಎನ್ನುವಂಥದ್ದು. ಇನ್ನು 2001ರ ಫಲಿತಾಂಶದಲ್ಲಿ DMK ಮತ್ತು AIADMK ನಡುವೆ ಸಾಮ್ಯತೆ ತುಂಬ ಸಿಮಿಲಾರ್ ಆಗಿದೆ. ಯಾಕಂದರೆ 30 ಮತ್ತು 31 ಕೇವಲ 1% ಮಾರ್ಜಿನಲ್ಲಿ ಒಂದು ವೋಟ್ ಶೇರನ್ನು ನಾವು ಗಮನಿಸ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಹೀಗೆ ವರ್ಷದಿಂದ ವರ್ಷಕ್ಕೆ DMK ಮತ್ತು AIADMK ನಡುವೆ ಶೇಕಡವಾರು ಮತಗಳು ತುಂಬ ವೇರಿಯೇಷನ್ ಆಗಿ ನಾವು ಕಾಣ್ಬೋದಾಗುತ್ತೆ ಸ್ನೇಹಿತರೆ. ಇಷ್ಟು ತಮಿಳುನಾಡಿನ ಚುನಾವಣಾ ಇತಿಹಾಸ ಆಯಿತು. ಅದೇ ರೀತಿ ಈ ಬಾರಿಯ ಮೂರು ಮೈತ್ರಿಕೂಟದ ನೇತೃತ್ವವನ್ನು ಹೊಂದಿರತಕ್ಕಂಥ ನಾಯಕರು. ಸೊ SPA ಮೈತ್ರಿಕೂಟ ನೇತೃತ್ವದ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ MK ಸ್ಟ್ಯಾಲಿನ್, ಜೊತೆಗೆ NDA ಮೈತ್ರಿಕೂಟದ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಪಳನಿಸ್ವಾಮಿ, ಜೊತೆಗೆ TVK ಪಕ್ಷದ ಏನು ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂತಹ, ತಮಿಳುನಾಡಿನ ರಾಜಕೀಯವನ್ನು ಒಂದು ರೀತಿಯಾದಂತಹ ಬದಲಾಯಿಸ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ನುಗ್ತಾ ಇರುವಂತಹ ಜೋಸೆಫ್ ವಿಜಯ್ ಅವರ ಈ ಮೂವರು ನಾಯಕರ ಬಲ ಮತ್ತು ದುರ್ಬಲತೆಯನ್ನು ನೋಡ್ತಾ ಹೋಗೋಣ. ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ಗಮನಿಸ್ತಾ ಹೋಗೋಣ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಎಲೆಕ್ಷನನ್ನು ಗಮನಿಸಿದಾಗ ಅನ್ನುವಂಥದ್ದು. ಸೊ ನಾಯಕರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರ ಚರಿಸ್ಮನು ಕೂಡ ಎಲೆಕ್ಷನಲ್ಲಿ ಗೆಲ್ಲುವಿಕೆಗೆ ತುಂಬ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಸೊ ಮೊದಲನೇ ಬಾರಿಗೆ ನೋಡ್ತಾ ಹೋಗೋಣ MK ಸ್ಟ್ಯಾಲಿನ್ ಅವರ ಬಲ ಏನಿದೆ ಅನ್ನುವಂಥದ್ದು. ಅವರ ಒಂದು ಸ್ಟ್ರೆಂತ್ ಏನಪ್ಪ ಅಂತಂದರೆ ಆಡಳಿತದಲ್ಲಿ ಅನುಭವ ಇದೆ ಅನ್ನುವಂಥದ್ದು. ಬಹಳ ವರ್ಷಗಳ ರಾಜಕೀಯ ಅನುಭವ ಇದೆ. ಜೊತೆಗೆ ಚೆನ್ನೈನ ಮಾಜಿ ಮೇಯರ್ ಆಗಿದ್ದರು, ಆಲ್ರೆಡಿ ಮೇಯರ್ ಆಗಿದ್ದರು ಚೆನ್ನೈಯಲ್ಲಿ ಅನ್ನುವಂಥದ್ದು. ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅವರಿಗೆ ಒಂದು ಅನುಭವ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಜನಪರ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಉಚಿತ ಬಸ್ ಪ್ರಯಾಣ, ಮಹಿಳೆಯರಿಗೆ ಆರೋಗ್ಯ ಶಿಕ್ಷಣದಲ್ಲಿ ಸುಧಾರಣೆಯನ್ನು ತಂದಿದ್ದಾರೆ. ಡ್ರಾವಿಡಿಯನ್ ಮಾಡೆಲ್ ಅನ್ನುವಂತಹ ಮೂಲಕ ಜನಮೆಚ್ಚುಗೆಯನ್ನು ಪಡೆದಿದ್ದಾರೆ. ಹೇಗೆ ನರೇಂದ್ರ ಮೋದಿಯವರು ಗುಜರಾತ್ನ ಮಾಡೆಲ್ ಅಂತ ಹೇಗೆ ಪ್ರಾಜೆಕ್ಟ್ ಮಾಡ್ತಾರೋ, ಅದೇ ರೀತಿ ತಮಿಳುನಾಡಿನ ದ್ರಾವಿಡಿಯನ್ ಮಾಡೆಲ್ ಅನ್ನುವಂತಹ ಒಂದು ರೀತಿ ಜನಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ MK ಸ್ಟ್ಯಾಲಿನ್ ಅವರು ಅನ್ನುವಂಥದ್ದು. ಅದರ ಜೊತೆಗೆ ಒಂದು ರೀತಿ ಸ್ಟ್ರಾಂಗ್ ಪಾರ್ಟಿ ಕಂಟ್ರೋಲನ್ನು ಹೊಂದಿದ್ದಾರೆ. DMKಯಲ್ಲಿ ಅತಿ ಹಿಡಿತವನ್ನು ಹೊಂದಿರತಕ್ಕಂಥ ನಾಯಕ ಅನ್ನುವಂಥದ್ದು. ಸೊ ಪಕ್ಷದೊಳಗೆ ಇವರನ್ನು ವಿರೋಧ ಕಟ್ಕೊಳ್ತಕ್ಕಂಥ ತುಂಬ ಕಮ್ಮಿ ಇದೆ, ಅಷ್ಟು ಹಿಡಿತವನ್ನು MK ಸ್ಟ್ಯಾಲಿನ್ ಅವರು DMK ಪಕ್ಷದಲ್ಲಿ ಹೊಂದಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಎಲ್ಲ ವರ್ಗಗಳನ್ನು ಸೆಳೆಯುವ ರಾಜಕೀಯ ಶೈಲಿ ಅವರಲ್ಲಿದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು ಏನು ಮುಸ್ಲಿಂ ಸಮುದಾಯ ಇವರನ್ನು ಹೆಚ್ಚು ಬೆಂಬಲವನ್ನು ಮಾಡ್ತಾರೆ. ಹೇಗೆ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ವೋಟರ್ಸ್ ಏನಿದೆಯಾ ಮುಸ್ಲಿಂ ಸಮುದಾಯ, ಹಾಗೆ ತಮಿಳುನಾಡಿನಲ್ಲಿ ಅಲ್ಪಸಂಖ್ಯಾತರು DMK ಕಡೆ ಜಾಸ್ತಿ ವಾಲಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಆ್ಯಂಟಿ BJP ಪೊಸಿಷನ್, ಕೇಂದ್ರ ಸರ್ಕಾರ ವಿರುದ್ಧ ಸ್ಪಷ್ಟ ನಿಲುವನ್ನು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗೆ ಅತಿ ಹೆಚ್ಚಾಗಿ ವಾಯ್ಸ್ ರೈಸ್ ಮಾಡುವಂಥ ನಾಯಕತ್ವದ ಗುಣವನ್ನು MK ಸ್ಟ್ಯಾಲಿನ್ ಅವರು ಹೊಂದಿದ್ದಾರೆ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ ಅವರ ಸ್ಟ್ರೆಂತ್ ಆಯಿತು ಅಂದರೆ, ಇನ್ನು ಅವರ ವೀಕ್ನೆಸ್ಸನ್ನು ನೋಡ್ತಾ ಹೋಗೋಣ. ಕುಟುಂಬ ರಾಜಕೀಯದ ಟ್ಯಾಗ್ ಲೈನ್ ಅವ್ರಿಗಿದೆ. ಯಾಕಂದರೆ ಅವರ ತಂದೆ ಕರುಣಾನಿಧಿ ಅವರು ಮುಖ್ಯಮಂತ್ರಿಯಾಗಿದ್ದರು, ಇವರು ಮುಖ್ಯಮಂತ್ರಿಯಾಗಿದ್ದರು MK ಸ್ಟ್ಯಾಲಿನ್ ಅವರು. ಅವರ ಮಗ ಉದಯನಿಧಿ ಸ್ಟ್ಯಾಲಿನ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗೆ ಅವರ ಕುಟುಂಬ ರಾಜಕಾರಣ ಎಲ್ಲ ಒಂದು ರೀತಿ ನೆಗೆಟಿವ್ ಆಗಿ ಪಾಯಿಂಟ್ ಆಗಿ ಅವ್ರಿಗೆ ವೀಕ್ನೆಸ್ ಆಗಿ ಕಾಣಸಿಗ್ಬೋದು ಅನ್ನುವಂಥದ್ದು. ಕುಟುಂಬ ರಾಜಕಾರಣ ಅನ್ನುವಂಥ ಒಂದು ಟೀಕೆಯವರ ಎದುರಿಸ್ಬೋದು ಅನ್ನುವಂಥದ್ದು. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಕಡಿಮೆ ಅನ್ನುವಂಥದ್ದು, ಅಂದರೆ ದೇಶಾದ್ಯಂತ ಇವರ ಪ್ರಭಾವ ಕಡಿಮೆ, ಒಂದು ತಮಿಳುನಾಡಿಗೆ ಮಾತ್ರ ಇವರು ಸೀಮಿತವಾಗಿರ್ತಕ್ಕಂಥ ನಾಯಕ ಅನ್ನುವಂಥದ್ದು. ಜೊತೆಗೆ ಕೆಲವು ಭ್ರಷ್ಟಾಚಾರದ ಆರೋಪಗಳನ್ನು ಇವರ ಪಕ್ಷ ಎದುರಿಸ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ವಿರೋಧ ಪಕ್ಷಗಳ ಒತ್ತಡ, BJP ಮತ್ತು AIADMK ಇವರ ವಿರುದ್ಧ ಸ್ಪಷ್ಟವಾಗಿ ಗಟ್ಟಿಯಾಗಿ ಸ್ಪರ್ಧೆ ಮಾಡುವಂಥ ತಾಕತ್ತನ್ನು ಹೊಂದಿದ್ದೇವೆ ಅನ್ನುವಂಥದ್ದು ತಮಿಳುನಾಡಿನಲ್ಲಿ. ಜೊತೆಗೆ ಕೆಲವು ಆಡಳಿತ ಸಮಸ್ಯೆಗಳ ಬಗ್ಗೆಯೂ ಕೂಡ, ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆಯೂ ಕೂಡ
ಅತಿ ಹೆಚ್ಚು ಟೀಕೆಗೆ ಒಳಗಾಗಿದ್ದಾರೆ ಎಂ ಕೆ ಸ್ಟಾಲಿನ್ ಅವರ ಒಂದು ಆಡಳಿತ ಅನ್ನುವಂಥದ್ದು. ಹೀಗೆ ಎಂ ಕೆ ಸ್ಟಾಲಿನ್ ಅವರು ಎಸ್ ಪಿ ಎ ಮೈತ್ರಿಕೂಟದ ನಾಯಕರಾಗಿದ್ದಾರೆ. ಇವರ ಒಂದು ಬಲ ಮತ್ತು ದುರ್ಬಲತೆ ನೋಡಿದಾಗ ಎಲ್ಲೊಂದು ರೀತಿ ಇವರ ಒಂದು ಸ್ಟ್ರೆಂತ್ ತುಂಬ ಅತಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ ಕಂಪ್ಯಾರಿಟಿವ್ಲಿ ಪಳನಿಸ್ವಾಮಿ ಮತ್ತು ಜೋಸೆಫ್ ವಿಜಯ್ ಅವರ ಜೊತೆಗೆ ಮ್ಯಾಚ್ ಮಾಡಿದಾಗ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಎನ್ ಡಿ ಎ ಮೈತ್ರಿಕೂಟದ ನಾಯಕರಾಗಿರುವಂಥ ಪಳನಿಸ್ವಾಮಿ ಅವರ ಬಲವನ್ನು ನೋಡಿದಾಗ ಆಡಳಿತದ ಅನುಭವ ಇದೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂಥದ್ದು. ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರು 2017ರಿಂದ 2021ರವರೆಗೆ, ಏನು ಜಯಲಲಿತಾ ಅವರ ನಿಧನದ ನಂತರ ಅನ್ನುವಂಥದ್ದು. ಜೊತೆಗೆ ದೊಡ್ಡ ರಾಜ್ಯವನ್ನು ಸ್ಥಿರವಾಗಿ ನಡೆಸಿರ್ತಕ್ಕಂಥ ಒಂದು ನಾಯಕ ಅನ್ನುವಂಥ ಒಂದು ಇಮೇಜ್ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಸಂಘಟನೆಯ ಮೇಲೆ ಹಿಡಿತವನ್ನು ಹೊಂದಿದ್ದಾರೆ. ಒಳಗುಂಪುಗಳು ಏನು AIADMKಲಿ ಹಲವು ಗುಂಪುಗಳಿದೆ, ಹಲವು ಗುಂಪುಗಳನ್ನು ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯವನ್ನು ಈ ನಾಯಕ ಹೊಂದಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಪಳನಿಸ್ವಾಮಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಸಪೋರ್ಟ್ ಇದೆ ಅನ್ನುವಂತಹ ಒಂದು ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಅನ್ನುವಂಥದ್ದು. ತುಂಬ ಸಿಂಪಲ್ ಇಮೇಜ್ ಒಂದು ರೀತಿ ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅದರ ಜೊತೆಗೆ ಹೆಚ್ಚು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಲ್ಲ ಇವರು ಮೀಡಿಯಾದಲ್ಲಿ ಅನ್ನುವಂಥದ್ದು, ಅಥವಾ ಯಾವುದೇ ರೀತಿಯಾದಂತಹ ವಿಷಯಗಳ ಬಗ್ಗೆ ತಾರ್ಕಿಕವಾಗಿ ಯೋಚನೆ ಮಾಡಿಬಿಟ್ಟು ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಎಂ ಕೆ ಸ್ಟಾಲಿನ್ ಅವ್ರ ಥರ ಮಾತಾಡಲ್ಲ ಅನ್ನುವಂತಹ ಒಂದು ಇವರ ಬಗ್ಗೆ ಒಂದು ಅಭಿಪ್ರಾಯ ಇದೆ ಅನ್ನುವಂಥದ್ದು. ಮತ್ತು ಅದ್ರ ಜೊತೆಗೆ ಜನಸಾಮಾನ್ಯರಿಗೆ ಹತ್ತಿರವಾಗಿರ್ತಕ್ಕಂಥ ಇಮೇಜನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಇನ್ನು ಇವರ ವೀಕ್ನೆಸ್ ಪಾಯಿಂಟನ್ನು ನೋಡ್ತಾ ಹೋಗೋಣ. ಕರಿಷ್ಮಾ ಕೊರತೆ ಅನ್ನುವಂಥದ್ದು, ಇನ್ನೊಂದು ರೀತಿ ಲ್ಯಾಕ್ ಆಫ್ ಚರಿಸ್ಮಾ ಅನ್ನುವಂಥದ್ದು. ಸೊ ಯಾಕಪ್ಪ ಅಂತಂದರೆ ಜಯಲಲಿತಾ ಮತ್ತು ಕರುಣಾನಿಧಿಗೆ ಮತ್ತು ಎಂ ಕೆ ಸ್ಟಾಲಿನ್ ಅವ್ರಿಗೆ ಇರ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂತಹ ಕರಿಷ್ಮಾ ಇವ್ರಿಗಿಲ್ಲ ಅನ್ನುವಂಥದ್ದು ಪಳನಿಸ್ವಾಮಿ ಅವ್ರಿಗೆ. ಅದರ ಜೊತೆಗೆ ಪಕ್ಷದ ಒಳ ಸಂಘರ್ಷ, ಇಂಟರ್ನಲ್ ಕಾನ್ಫ್ಲಿಕ್ಟ್ಸನ್ನು ಹ್ಯಾಂಡಲ್ ಮಾಡುವಂಥ ಒಂದು ಕೆಪಾಸಿಟಿ ಇವರಲ್ಲಿ ತುಂಬ ಕಮ್ಮಿ ಇದೆ ಅನ್ನುವಂಥದ್ದು. ಬಟ್ ಇವರು ಕೆಲವು ಸೀಮಿತ ನಗರ ಪ್ರದೇಶಗಳಲ್ಲಿ ಇವರ ಒಂದು ಹಿಡಿತ ಇದೆ ಅನ್ನುವಂಥದ್ದು, ಆಕರ್ಷಣೆ ಇದೆ ಅನ್ನುವಂಥದ್ದು. ಎಲ್ಲೊಂದು ರೀತಿ ಯುವ ಸಮುದಾಯವನ್ನು ಆಕರ್ಷಣೆ ಮಾಡುವಲ್ಲಿ ಇವರು ವಿಫಲರಾಗ್ತಾರೆ. ಎಂ ಕೆ ಸ್ಟಾಲಿನ್ ಅವರ ನಡುವೆ ಸ್ಪರ್ಧೆಗಿಳಿದಾಗ ಎಲ್ಲೊಂದು ರೀತಿ ವೀಕ್ ಆಗಿ ಕಾಣ್ತಾರೆ. ಎಂ ಕೆ ಸ್ಟಾಲಿನ್ ಅವರ ಬಲ ಹೆಚ್ಚಿದೆ ಅನ್ನುವಂಥದ್ದನ್ನು ಕೂಡ ಇವರ ಒಂದು ವೀಕ್ನೆಸ್ ಪಾಯಿಂಟಾಗಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಇವರು ಎನ್ ಡಿ ಎ ಮೈತ್ರಿಕೂಟವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪಳನಿಸ್ವಾಮಿಯವರ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಕೇಂದ್ರ ಬಿಂದು ಆಗಿರುವಂತಹ ತಮಿಳುನಾಡಿನ ರಾಜಕೀಯವನ್ನು ಒಂದು ರೀತಿಯಾದಂತಹ ಚೇಂಜ್ ಮಾಡ್ತೀನಿ ಎನ್ನುವಂಥ ಒಂದು ಹುಮ್ಮಸ್ಸಿನಿಂದ ಬಂದಿರತಕ್ಕಂಥ ಜೋಸೆಫ್ ವಿಜಯ್ ಅವರ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ನೋಡ್ತಾ ಹೋಗೋಣ. ಜೋಸೆಫ್ ವಿಜಯ್ ಅವರ ಒಂದು ಸ್ಟ್ರೆಂತನ್ನು ನೋಡ್ತಾ ಹೋದಾಗ ಭಾರಿ ಫ್ಯಾನ್ ಬೇಸ್ ಇರ್ತಕ್ಕಂಥ ನಾಯಕ ಅಂತ ಹೇಳ್ಬೋದು. ಸೊ ತಮಿಳುನಾಡಿನಾದ್ಯಂತ ಅತಿ ಹೆಚ್ಚಿನ ಒಂದು ರೀತಿಯಾದಂಥ ಮಾಸ್ ಬೆಂಬಲವನ್ನು ಹೊಂದಿರತಕ್ಕಂತಹ ಸಿನಿಮಾ ಮೂಲಕ ಜನರಲ್ಲಿ ಒಂದು ಗಟ್ಟಿಯಾಗಿ ನಿಂತಿರ್ತಕ್ಕಂಥ ನಾಯಕ. ಅದರಲ್ಲೂ ಕೂಡ ಯೂತ್ ಐಕಾನ್ ಆಗಿದ್ದಾರೆ. ಯುವಕರನ್ನು ಹೆಚ್ಚು ಸೆಳೆಯುವಂಥ ಇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅನ್ನುವಂಥದ್ದು ಇರ್ಬೋದು. ಒಂದು ಕ್ಲೀನ್ ಇಮೇಜ್ ಇದೆ ಅನ್ನುವಂಥದ್ದು. ಜೊತೆಗೆ ಸಾಮಾನ್ಯ ಜನರಿಗೆ ಒಳ್ಳೆಯ ವ್ಯಕ್ತಿತ್ವದ ನಾಯಕ ಎಂಬ ಒಂದು ಭಾವನೆಯನ್ನು ಮೂಡಿಸಿದ್ದಾರೆ ಜೋಸೆಫ್ ವಿಜಯ್ ಅವರು ಅನ್ನುವಂಥದ್ದು. ಜೊತೆಗೆ ರಾಜಕೀಯ ಎಂಟ್ರಿ ಒಂದು ರೀತಿಯಾದಂತಹ ಇದೊಂದು ರೀತಿ ಇವರ ರಾಜಕೀಯ ಎಂಟ್ರಿ ಅನ್ನುವಂಥದ್ದು ಅತಿ ದೊಡ್ಡ ಬಲ ಅಂತ ಹೇಳಿದರೂ ಕೂಡ ತಪ್ಪಾಗಲಾರ್ದು ಅನ್ನುವಂಥದ್ದು. ಇಷ್ಟು ತಳಪತಿ ವಿಜಯ್ ಅವರ ಒಂದು ಬಲ ಅನ್ನುವಂಥದ್ದಾದರೆ, ಇನ್ನು ಜೋಸೆಫ್ ವಿಜಯ್ ಅವರ ಒಂದು ವೀಕ್ನೆಸ್ ಪಾಯಿಂಟ್ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಏನು ತಮಿಳುನಾಡಿನ ರಾಜಕೀಯದಲ್ಲಿ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಜೋಸೆಫ್ ವಿಜಯ್ ಅವರು ವಿಜಯಶಾಲಿ ಆಗ್ತಾರಾ, ಎಲ್ಲೋ ಒಂದು ರೀತಿ ಬೇರೆ ಪಕ್ಷಗಳ ಕೆಲವರು ಮೂವಿ ಆ್ಯಕ್ಟ್ರಸ್ ಬಂದರು, ಪಕ್ಷವನ್ನು ಸಂಘಟನೆ ಮಾಡಿದ್ರು, ಬಟ್ ಕೆಲವು ಟೈಮ್ ಸ್ಪರ್ಧೆಯಿಂದನೇ ಕೂಡ ಹಿಂದೆ ಉಳಿದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತಮಿಳುನಾಡಿನ ರಾಜಕೀಯದಲ್ಲಿ ಗಮನಿಸ್ಬೋದಾಗುತ್ತೆ. ಬಟ್ ತಳಪತಿ ವಿಜಯ್ ಅವರು ಸ್ಟೇ ಆಗ್ತಾರಾ ತಮಿಳುನಾಡಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ, ಗ್ರೌಂಡ್ ಲೆವೆಲ್ವರೆಗೂ ರೀಚ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ನಮಗೆ ಸದ್ಯದರಲ್ಲಿ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಇವರ ಒಂದು ದುರ್ಬಲತೆಯನ್ನು ನೋಡಿದಾಗ ರಾಜಕೀಯ ಅನುಭವದ ಕೊರತೆ ಇದೆ, ದರ್ ಇಸ್ ನೋ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆಡಳಿತ ಮತ್ತು ಸರ್ಕಾರದ ಅನುಭವ ಇಲ್ಲ ಅನ್ನುವಂಥದ್ದು. ಬಟ್ ಇವರ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಮತದಾನವಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥದ್ದಷ್ಟೇ ಇರ್ತಕ್ಕಂಥ ಒಂದು ಪ್ರಶ್ನೆ. ಮತ್ತು ಎಲ್ಲೊಂದು ರೀತಿಯ ಸಂಘಟನೆ ದುರ್ಬಲತೆ ಇದೆ. ಈಗ ರೀಸೆಂಟಾಗಿ ರಚನೆ ಆಗಿರ್ತಕ್ಕಂಥ ಪಕ್ಷ, ಅದರಿಂದ ಎಲ್ಲೊಂದು ರೀತಿ ಗ್ರೌಂಡ್ ಲೆವೆಲಲ್ಲಿ ಇವರಿಗೆ ಕಾರ್ಯಕರ್ತರು ಸಿಗೋದು ತುಂಬ ಕಷ್ಟ, ಅತಿ ದೊಡ್ಡ ನಾಯಕರು ಸಿಗೋದು ಕಷ್ಟ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ. DMK ಅನ್ನುವಂಥ ಅತಿ ದೊಡ್ಡ AIADMK ಅನ್ನುವಂಥ ಅತಿ ದೊಡ್ಡ ಪಕ್ಷಗಳ ಮುಂದೆ ಇವರು ಎಲ್ಲೋ ವೀಕ್ ಆಗಿ ಕಾಣ್ತಾರೆ, ಇವರ ಒಂದು ಸ್ಟ್ರೆಂತ್ ವೀಕ್ ಆಗಿ ಕಾಣುತ್ತೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ಗಳನ್ನ ವರದಿಯನ್ನು ನಾವು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ, 3 ಮೈತ್ರಿಕೂಟದ ನಾಯಕರಾಗಿರುವಂತಹ MK ಸ್ಟಾಲಿನ್, ಪಳನಿಸ್ವಾಮಿ ಮತ್ತು ಜೋಸೆಫ್ ವಿಜಯ್ ಅವರ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ನೋಡ್ತಾ ಹೋದ್ವಿ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ ಒಂದು ಮೈತ್ರಿಕೂಟಗಳು
ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾವೆ. ಸೊ ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು 234 ಕ್ಷೇತ್ರಗಳು. ಬಟ್ ಇನ್ನು ಎಸ್ ಪಿ ಎ ಮೈತ್ರಿಕೂಟಕ್ಕೆ ನೋಡಿದಾಗ ಡಿ ಎಮ್ ಕೆ ಅತಿ ಹೆಚ್ಚು ಪಾಲುದಾರಿಕೆಯನ್ನು ಪಡ್ಕೊಳ್ತಾ ಬರೋಬ್ಬರಿ 164 ಕ್ಷೇತ್ರಗಳಲ್ಲಿ 164 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿ ಆಗಿರುವಂಥ ಕಾಂಗ್ರೆಸ್ಗೆ ಕೇವಲ 28 ಕ್ಷೇತ್ರ ಮಾತ್ರ ಅನ್ನುವಂಥದ್ದು. ಡಿ ಎಮ್ ಡಿ ಕೆ ಪಕ್ಷ ಕೇವಲ 10 ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆಗಿಳಿತಾ ಇದೆ ಅನ್ನುವಂಥದ್ದು. ಜೊತೆಗೆ ವಿ ಸಿ ಕೆ ಪಕ್ಷ 8 ಸ್ಥಾನಗಳಲ್ಲಿ ಸ್ಪರ್ಧೆನ ಮಾಡ್ತಾ ಇದ್ದರೆ ಸಿ ಪಿ ಐ ಮತ್ತು ಸಿ ಪಿ ಐ ಎಮ್ಗೆ 10 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ ಅನ್ನುವಂಥದ್ದು. ಹೀಗೆ ಡಿ ಎಮ್ ಕೆ ಈ ಒಂದು ಮೈತ್ರಿಕೂಟದಲ್ಲಿ ಅತಿ ಹೆಚ್ಚಿನ ಪಾಲುದಾರಿಕೆಯನ್ನು ಪಡ್ಕೊಂಡಿದೆ. ಬರೋಬ್ಬರಿ 164 ಕ್ಷೇತ್ರಗಳಿಗೆ ಗೆಲ್ತಾ ಇದೆ. ಸೊ ನ್ಯಾಷನಲ್ ಪಾರ್ಟಿಗೆ ಇರ್ತಕ್ಕಂಥ ಪರಿಸ್ಥಿತಿ ನೋಡಿ ಸ್ನೇಹಿತರೆ, ತಮಿಳುನಾಡಲ್ಲಿ 1952 62 3 ಬಾರಿ ಸತತವಾಗಿ ಕಾಂಗ್ರೆಸ್ ಅತಿ ಹೆಚ್ಚಿನ ಬಹುಮತದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿತ್ತು ತಮಿಳುನಾಡಿನಲ್ಲಿ. ಬಟ್ ಈಗಿರ್ತಕ್ಕಂಥ ಪರಿಸ್ಥಿತಿ ಅಂತಂದರೆ ಸೊ ಅಲ್ಲಿರ್ತಕ್ಕಂಥ ದ್ರಾವಿಡ ಪಕ್ಷಗಳು ಬಿಟ್ಕೊಟ್ಟಿರ್ತಕ್ಕಂಥ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕಾಗಿದ್ದಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಈಗ ಹೊಂದಿದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು ಎಸ್ ಪಿ ಎ ಮೈತ್ರಿಕೂಟದ ಒಂದು ಸ್ಪರ್ಧೆ ಆಯಿತು. ಇನ್ನು ಅದೇ ರೀತಿ ಸ್ನೇಹಿತರೆ, ಎನ್ ಡಿ ಎ ಮೈತ್ರಿಕೂಟ ಹೇಗೆ ಸ್ಪರ್ಧೆಯನ್ನು ಒಡ್ತಾ ಇದೆ. ಸೊ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅತಿ ಹೆಚ್ಚಿನ ಪಾಲುದಾರಿಕೆಯನ್ನು ಪಡ್ಕೊಂಡಿದೆ. ಎ ಡಿ ಎಂ ಕೆ ಪಕ್ಷ 178 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಬಿ ಜೆ ಪಿ 27 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಇತರೆ ಪಕ್ಷಗಳು 29 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದ್ದರೆ ಪಿ ಎಮ್ ಕೆ 18 ಕ್ಷೇತ್ರ, ಎ ಎಮ್ ಎಮ್ ಕೆ 11 ಕ್ಷೇತ್ರ ಅನ್ನುವಂಥದ್ದು. ಸ್ನೇಹಿತರೆ, ಎ ಡಿ ಎಮ್ ಕೆ 178 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿ ಕೇವಲ 27 ಕ್ಷೇತ್ರಗಳು. ಸ್ನೇಹಿತರೆ, ಇದು ನಾವು ತುಂಬ ಇಂಪಾರ್ಟೆಂಟಾಗಿ ಹೇಳಲೇಬೇಕಾಗುತ್ತೆ. ಅಲ್ಲಿ ಬಿ ಜೆ ಪಿಯ ಅಧ್ಯಕ್ಷರಾಗಿರುವಂತಹ ತಮಿಳುನಾಡಿನಲ್ಲಿ ಅಣ್ಣಾಮಲೈಯವ್ರಿಗೂ ಕೂಡ ಸ್ಪರ್ಧೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಎ ಐ ಡಿ ಎಮ್ ಕೆ ಅನ್ನುವಂಥದ್ದು ಅಷ್ಟು ಆಧಿಪತ್ಯವನ್ನು ಸಾಧಿಸಿದೆ ಮೈತ್ರಿಕೂಟದಲ್ಲಿ ಅನ್ನುವಂಥದ್ದು. ಅಣ್ಣಾಮಲೈಯವ್ರಿಗೂ ಕೂಡ ಅವರ ಕ್ಷೇತ್ರವನ್ನು ಕೇಳಿರ್ತಕ್ಕಂಥ ಕ್ಷೇತ್ರಕ್ಕೂ ಕೂಡ ಟಿಕೆಟನ್ನು ಕೊಡದೇ ಇರೋಷ್ಟು ಒಂದು ಆಧಿಪತ್ಯವನ್ನು ಸಾಧಿಸಿದೆ. ಹೀಗೆ ಬಿ ಜೆ ಪಿ ಅಣ್ಣಾ ಡಿ ಎಮ್ ಕೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳನ್ನು ಸುಮ್ಮನೆ ಇಸ್ಕೋಬೇಕಾಗಿದೆ, ಯಾವುದೇ ರೀತಿಯಾದಂಥ ತಕರಾರನ್ನು ಮಾಡುವಂತಿಲ್ಲ ಅನ್ನುವಂಥದ್ದು. ಪ್ರಸ್ತುತ ಬಿ ಜೆ ಪಿಯ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಆ ಥರ ಇದೆ ಅನ್ನುವಂಥದ್ದು. ಹೀಗೆ ಎ ಐ ಡಿ ಎಮ್ ಕೆ 178 ಕ್ಷೇತ್ರಗಳನ್ನ 178 ಕ್ಷೇತ್ರಗಳನ್ನ ಸ್ಪರ್ಧೆಯನ್ನು ಮಾಡ್ತಾಯಿದೆ. ಇದೇನಾದರೂ ಮ್ಯಾಜಿಕ್ ನಂಬರ್ 118 ಕ್ರಾಸ್ ಮಾಡುತ್ತಾ, ಅಥವಾ ಡಿ ಎಮ್ ಕೆ 166 ಕ್ಷೇತ್ರಗಳ ಸ್ಪರ್ಧೆ ಮಾಡ್ತಿರುವಂತಹ ಡಿ ಎಮ್ ಕೆ ಏನಾದರೂ 118 ಕ್ಷೇತ್ರಗಳ ಒಂದು ಸ್ಪರ್ಧೆ 118 ಕ್ಷೇತ್ರಗಳೇನಾದರೂ ಗೆಲ್ಲುತ್ತಾ, ಬಹುಮತದ ಹಂಚಿಗೆ ಬರುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ ಮೈತ್ರಿಕೂಟಗಳು ಯಾವ್ಯಾವ ರೀತಿಯಾದಂತಹ ಚುನಾವಣಾ ಪ್ರಣಾಳಿಕೆಯನ್ನು ಕೊಡ್ತಾ ಇದ್ದಾರೆ, ಹೇಗೆ ಮತದಾರರನ್ನ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಏಕೆಂದರೆ ಕರ್ನಾಟಕದ ಚುನಾವಣೆಯನ್ನು ಗಮನಿಸಿದಾಗ ಗ್ಯಾರಂಟಿಯ ಯೋಜನೆಗಳ ಮುಖಾಂತರ ಕಾಂಗ್ರೆಸ್ 136 ಕ್ಷೇತ್ರಗಳನ್ನ ಗೆದ್ಕೊಂಬತ್ತು ಅನ್ನುವಂಥದ್ದು. ಸೊ ಹೀಗೆ ಪ್ರಣಾಳಿಕೆಗಳು ಕೂಡ ಅತಿ ದೊಡ್ಡ ಇಂಪ್ಯಾಕ್ಟನ್ನು ಮಾಡುತ್ತೆ ಚುನಾವಣಾ ಫಲಿತಾಂಶದಲ್ಲಿ ಅನ್ನುವಂಥದ್ದು. ಹೀಗೆ ಟಿ ವಿ ಕೆ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಗಮನಿಸಿದಾಗ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಮಾಸಿಕ 22,500 ರೂಪಾಯಿ ಸಹಾಯಧನವನ್ನು ಮಾಡ್ತೀನಿ ಅನ್ನುವಂಥದ್ದು. ಜೊತೆಗೆ ಮದುವೆಗೆ 8 ಗ್ರಾಮ್ ಚಿನ್ನವನ್ನು ಕೊಡ್ತೀನಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಡ ವಧುಗಳಿಗೆ ಚಿನ್ನದ ಜೊತೆಗೆ ಗುಣಮಟ್ಟದ ರೇಷ್ಮೆ ಸೀರೆಯನ್ನು ಕೊಡ್ತಾ ಇದ್ದಾರೆ. ಮಹಿಳೆಯರು ನಡೆಸುವ ಸ್ವಸಹಾಯ ಸಂಘಗಳಿಗೆ 5 ಲಕ್ಷದವರೆಗೆ ಬಡ್ಡಿರಹಿತ ಸಾಲವನ್ನು ಕೊಡುವಂಥ ಒಂದು ಭರವಸೆಯನ್ನು ಟಿ ವಿ ಕೆ ಪಕ್ಷದ ಚುನಾವಣಾ ಪ್ರಣಾಳಿಕೆಯಾಗಿದೆ ಅನ್ನುವಂಥದ್ದು. ಅಧಿಕಾರಕ್ಕೆ ಬಂದರೆ ಯಾವುದೇ ರೀತಿ ಭ್ರಷ್ಟಾಚಾರ ಮುಕ್ತ ಉತ್ತಮ ಆಡಳಿತ ಕೊಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಶಾಲೆ ಬಿಡುವುದನ್ನು ತಡೆಗಟ್ಟಲು ಸರ್ಕಾರಿ ಮತ್ತು ರಾಜ್ಯದ ಅನುದಾನ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ತಾಯಂದಿರಿಗೆ ಪೋಷಕರಿಗೆ ವಾರ್ಷಿಕವಾಗಿ 15,000 ಒಂದು ಪ್ರೋತ್ಸಾಹ ಧನವನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅನ್ನುವಂಥದ್ದು. ದಿಗ್ಗಜ ಕಾಮರಾಜರವರ ಹೆಸರಿನಲ್ಲಿ 100 ವಿಶೇಷ ವಸತಿ ಶಾಲೆಗಳು 20 ಲಕ್ಷದವರೆಗಿನ ಉನ್ನತ ಶಿಕ್ಷಣದ ಸಾಲದ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇವು ಎಲ್ಲ ಯೋಜನೆಗಳು ಕೂಡ ಜನಸಾಮಾನ್ಯರಿಗೆ ತುಂಬ ಯೂಸ್ಫುಲ್ ಆಗುವಂತಹ ಯೋಜನೆಗಳು ಸ್ನೇಹಿತರೆ. ಸೊ ಕಾದು ನೋಡಬೇಕಾಗುತ್ತೆ, ಟಿ ವಿ ಕೆ ಪಕ್ಷದ ಈ ಪ್ರಣಾಳಿಕೆಗಳ ಮುಖಾಂತರ ಏನಾದರೂ ಗೆಲ್ಲುವ ಅವಕಾಶ ಇದೆಯಾ. ಇನ್ನು ಸ್ನೇಹಿತರೆ, 5 ಎಕರೆಗಿಂತ ಕಡಿಮೆ ಭೂಮಿ ಇರುವಂತಹ ಕೃಷಿಕರಿಗೆ ಕೃಷಿ ಸಹಕಾರಿ ಬೆಳೆ ಸಾಲಗಳನ್ನು ಕೊಡುವಂತಹ ಸಂಪೂರ್ಣವಾಗಿ ಮನ್ನಾ ಮಾಡಲಾಗದ ಸಾಲವನ್ನು ಅನ್ನುವಂಥದ್ದು. ಜೊತೆಗೆ 5 ಎಕರೆಗಿಂತ ಹೆಚ್ಚು ಭೂಮಿ ಇರುವಂತಹ ರೈತರಿಗೆ 50% ಸಾಲ ಮನ್ನಾ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಭತ್ತಕ್ಕೆ ಕ್ವಿಂಟಲ್ಗೆ 13,500, ಜೊತೆಗೆ ಕಬ್ಬಿಗೆ ಟನ್ಗೆ 24,500 ಕನಿಷ್ಠ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು. 5 ಲಕ್ಷ ಹೊಸ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿಸುವುದಾಗಿ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದು. ನಿರುದ್ಯೋಗಿ ಪದವೀಧರರಿಗೆ
ಮಾಸಿಕ 14,000ವರೆಗೂ ಕೂಡ ಸಹಾಯಧನವನ್ನು ನೀಡ್ತೀನಿ ಎನ್ನುವಂತಹ ಒಂದು ಪ್ರಣಾಳಿಕೆಯನ್ನು ಟಿ ವಿ ಕೆ ಪಕ್ಷ ನೀಡಿದೆ ಎನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಮತದಾರರಲ್ಲಿ ಇನ್ಫ್ಲುಯೆನ್ಸ್ ಮಾಡುತ್ತೆ, ಇದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವಂಥದ್ದು ಸೊ ಫಲಿತಾಂಶದಂತೆ ನಮಗೆ ತಿಳಿತಾ ಹೋಗುತ್ತೆ ಎನ್ನುವಂಥದ್ದು. ತುಂಬ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ ಟಿ ವಿ ಕೆ ಪಕ್ಷದವರು ಅನ್ನುವಂಥದ್ದು. ಇನ್ನು ಡಿ ಎಮ್ ಕೆ ಪಕ್ಷದ ಪ್ರಣಾಳಿಕೆಗಳನ್ನು ಗಮನಿಸ್ತಾ ಹೋಗೋಣ. ಸೊ ಮುಖ್ಯಮಂತ್ರಿಗಳ ಉಪಹಾರ ಯೋಜನೆ ಅಡಿ 8ನೇ ತರಗತಿಯವರೆಗೆ ವಿಸ್ತರಿಸುವ ಒಂದು ಊಟದ ಯೋಜನೆಯನ್ನು ವಿಸ್ತರಿಸುವ ಒಂದು ಭರವಸೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಹೆಣ್ಣು ಮಕ್ಕಳಿಗೆ ನೀಡುವಂಥ ಮಾಸಿಕ ಉನ್ನತ ಶಿಕ್ಷಣ ಸಹಾಯಧನವನ್ನು 1,000 ರೂಪಾಯಿಂದ 1,500ಕ್ಕೆ ಹೆಚ್ಚಿಸುವುದಾಗಿ ಹೇಳಿದೆ ಅನ್ನುವಂಥದ್ದು. ವೃದ್ಧರ ಪಿಂಚಣಿಯನ್ನು 1,200 ಇರುವಂಥದ್ದನ್ನ 2,000ಕ್ಕೆ ಏರಿಸ್ತೀನಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ಅಂಗವಿಕಲರಿಗೆ ಪಿಂಚಣಿ 1,500 ಇದೆ, ಅದನ್ನ 2,500 ಮಾಡ್ತೀನಿ ಎನ್ನುವಂಥ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಎಮ್ ಕೆ ಪಕ್ಷದ ಪ್ರಣಾಳಿಕೆ ಅನ್ನುವಂಥದ್ದು. ಅದರ ಜೊತೆಗೆ ಕೃಷಿಗೆ ಸಂಬಂಧಿಸಿದಂತೆ ಭತ್ತದ ಖರೀದಿಯನ್ನು ಕ್ವಿಂಟಲ್ಗೆ 3,500ಗಳಿಗೆ ಹೆಚ್ಚಿಸುವುದಾಗಿ ಅವರು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಕಬ್ಬು ಖರೀದಿಗೆ ಬೆಲೆಯನ್ನು ಪ್ರತಿ ಟನ್ಗೆ 4,500ಗಳಿಗೆ ನಿಗದಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಉಚಿತ ವಿದ್ಯುತ್ ಯೋಜನೆ ಅಡಿಯಲ್ಲಿ ಪಕ್ಷವು ರೈತರಿಗೆ ಮೀಟರ್ ಇಲ್ಲದೆ ಆಧುನಿಕ ಪಂಪ್ ಸೆಟ್ಗಳ ಜೊತೆಗೆ 5 ವರ್ಷಗಳಲ್ಲಿ 10 ಲಕ್ಷ ಹೊಸ ಮನೆ ನಿರ್ಮಾಣವನ್ನು ಮಾಡುವ ಒಂದು ಭರವಸೆಯನ್ನು ಡಿ ಎಮ್ ಕೆ ಚುನಾವಣೆಯ ಪ್ರಣಾಳಿಕೆ ಆಗಿದೆ ಅನ್ನುವಂಥದ್ದು. ಸೊ ಅವರು ಯೋಚನೆಯನ್ನು ಮಾಡಿ ಯೋಜನೆಯನ್ನು ರೂಪಿಸಿದ್ದಾರೆ. ಏನೋ ಚುನಾವಣೆಗೆ ಸಂಬಂಧಪಟ್ಟಾಗೆ ಬೇಕಾಬಿಟ್ಟಿ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ ಡಿ ಎಮ್ ಕೆ ಅವರು ಅನ್ನುವಂಥದ್ದು. ಕೆಲವು ಸೂಕ್ಷ್ಮವಾಗಿರ್ತಕ್ಕಂಥ ಯೋಜನೆಗಳ ಸೆಲೆಕ್ಟೆಡ್ ಏರಿಯಾಗಳಲ್ಲಿ ಅವರು ಇಂಪ್ರೂವ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಸೊ ಅದನ್ನೇ ಜನರ ಮುಂದೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು. ಇಷ್ಟು ಡಿ ಎಮ್ ಕೆ ಚುನಾವಣಾ ಪ್ರಣಾಳಿಕೆಗಳ ಇದೆ ಸ್ನೇಹಿತರೆ. ಅದೇ ರೀತಿ ಡಿ ಎಮ್ ಕೆಯ ಒಂದು ಚುನಾವಣಾ ಪ್ರಣಾಳಿಕೆಗಳೇನು, ಏನು ಎನ್ ಡಿ ಎ ಮೈತ್ರಿಕೂಟದ ಪ್ರಣಾಳಿಕೆಗಳೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಇನ್ನು ಸ್ನೇಹಿತರೆ AIADMK ಚುನಾವಣಾ ಪ್ರಣಾಳಿಕೆಯನ್ನು ಗಮನಿಸ್ತಾ ಹೋಗಿ ಪಡಿತರ ಚೀಟಿ ಹೊಂದಿರುವ ಕುಟುಂಬದ ಮಹಿಳೆ ಮುಖ್ಯಸ್ಥರಿಗೆ ಉಚಿತವಾಗಿ ರೆಫ್ರಿಜಿರೇಟರ್ ಫ್ರಿಜ್ಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಚುನಾವಣಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಪ್ರಣಾಳಿಕೆ ನಾವು ಗಮನಿಸ್ಬೋದಾಗುತ್ತೆ. ಸೊ ಮನೆ ಯಜಮಾನಿಗೆ ಉಚಿತವಾಗಿ ಫ್ರಿಜ್ಜನ್ನು ಕೊಡ್ತಾ ಇದ್ದಾರೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅನ್ನುವಂಥದ್ದು. ಯುವ ಮತದಾರನ ಸೆಳೆಯಲು ಬ್ಯಾಂಕ್ಗಳಿಂದ ಪಡೆದ ಶೈಕ್ಷಣಿಕ ಸಾಲ ಮನ್ನಾವನ್ನು ಅವರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಪದವೀಧರರಿಗೆ ದೊಡ್ಡ ಮಟ್ಟದ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದ್ದೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ವೃದ್ಧರು ಅರ್ಹ ಫಲಾನುಭವಿಗಳಿಗೆ ನೀಡಲಾಗುವ ಮಾಸಿಕ ಪಿಂಚಣಿಯನ್ನು 2,000 ರೂಪಾಯಿಗಳಿಗೆ ಏರಿಕೆ ಮಾಡುವುದಾಗಿ ಈ ಒಂದು ಪಕ್ಷ ಭರವಸೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಹೀಗೆ ಈ ಮೂರು ಮೈತ್ರಿಕೂಟಗಳ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ NDA ಮೈತ್ರಿಕೂಟದ ಪ್ರಣಾಳಿಕೆ ತುಂಬ ವಿಚಿತ್ರವಾಗಿದೆ, ತುಂಬ ಆಕರ್ಷಕವಾಗಿದೆ ಅನ್ನುವಂಥದ್ದು. ಸೊ ಫ್ರಿಜ್ಜನ್ನು ಕೊಡುವ ಮನೆಗೊಂದು ಫ್ರಿಜ್ ಅನ್ನುವಂತಹ, ಮಹಿಳೆಗೊಂದು ಫ್ರಿಜ್ ಅನ್ನುವಂಥ, ಮನೆ ಯಜಮಾನಿಗೊಂದು ಫ್ರಿಜ್ ಅನ್ನುವಂತಹದನ್ನ ಘೋಷಣೆ ಮಾಡಿದರೆ. ಸೊ ಫ್ರಿಜ್ ತಗೊಳ್ಳೋದಕ್ಕೆ ಏನಾದರೂ ಅಲ್ಲಿರ್ತಕ್ಕಂಥ ತಮಿಳ್ನಾಡಿನ ಮಹಿಳೆಯರು ಮನಸೋಲ್ತಾರ, ಈ ಮುಖಾಂತರ NDAಗೆ ಏನಾದರೂ ಮತ ನೀಡ್ತಾರ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ತಮಿಳುನಾಡಿನ ಚುನಾವಣೆಯ ದಿನಾಂಕವನ್ನು ಒಂದೇ ಹಂತದಲ್ಲಿ, ತಮಿಳುನಾಡಿನ ಚುನಾವಣೆಯ ದಿನಾಂಕ ಏಪ್ರಿಲ್ 23 ಅನ್ನುವಂಥದ್ದು ಎಲ್ಲ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಸಲಿಕ್ಕೆ ಚುನಾವಣಾ ಆಯೋಗ ಸಿದ್ಧ ಮಾಡಿಕೊಂಡಿದೆ ಅನ್ನುವಂಥದ್ದು. ಸೊ ಇದರ ಸಂಪೂರ್ಣ ಮತ ಎಣಿಕೆ ಅನ್ನುವಂಥದ್ದು ಮೇ 4ರಂದು ಆಗುತ್ತೆ. ಸೊ ಎಲ್ಲ ಪಂಚರಾಜ್ಯಗಳ ಮತ ಎಣಿಕೆಯು ಕೂಡ ಮೇ 4ರಂದೇ ಆಗುತ್ತೆ ಅನ್ನುವಂಥದ್ದು. ಬಟ್ ತಮಿಳುನಾಡಿನ ಚುನಾವಣೆಯಲ್ಲಿ 234 ಕ್ಷೇತ್ರಗಳನ್ನು ಒಂದೇ ಹಂತದಲ್ಲಿ ಚುನಾವಣೆ ನಡೆಸಲಿಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿರ್ತಕ್ಕಂಥದ್ದು. ಇದೊಂದು ರೀತಿ ಗುಡ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಸ್ನೇಹಿತರೆ. ಶಾಂತಯುತವಾಗಿ ಮತದಾನ ಆಗಲಿ ಅನ್ನುವಂಥದ್ದು ಅಷ್ಟೇ ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ತಮಿಳುನಾಡಿನ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತುಂಬ ಹಲವು ಆರ್ಗನೈಸೇಷನ್ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಕೊಡ್ತಿದೆ ಅನ್ನುವಂಥದ್ದು. ಸೊ ಪ್ರಮುಖವಾಗಿರ್ತಕ್ಕಂಥ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಇದೇ ಫೈನಲ್ ರಿಸಲ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿರ್ತಕ್ಕಂಥ ಮತದಾರರ ಮನದಾಳವನ್ನು ಅಲ್ಲಿರ್ತಕ್ಕಂತಹ ಆರ್ಗನೈಸೇಷನ್ ಮನಗಂಡಿರ್ತಾರೆ. ಎಲ್ಲೋ ಒಂದು ರೀತಿ ಅಲ್ಲಿರ್ತಕ್ಕಂತಹ ರಾಜ್ಯ ಯಾರ ಪರವಾಗಿ ಮತದಾನವನ್ನು ಒಲವನ್ನು ಹೊಂದಿದೆ ಅನ್ನುವಂತಹ ಕೆಲವು ಅಂಶಗಳನ್ನು ನಾವು ಗಮನಿಸ್ಬೋದಾಗುತ್ತೆ ಅನ್ನುವಂಥದ್ದು. ಸೊ ಮೊಟ್ಟ ಮೊದಲನೇ ಬಾರಿಗೆ ಅಗ್ನಿ ನ್ಯೂಸ್ ಸರ್ವೆ ಕೊಡ್ತಾ ಇದೆ. DMK 104ರಿಂದ 114 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. AIADMK 114ರಿಂದ 127 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. TVK ಪಕ್ಷ, ವಿಜಯವರ ಪಕ್ಷ ಕೇವಲ 6ರಿಂದ 12 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಅಗ್ನಿ ನ್ಯೂಸ್ನ ಸರ್ವೆಯ ಪ್ರಕಾರ ತಮಿಳುನಾಡಿನಲ್ಲಿ ಮತ್ತೊಮ್ಮೆ
ಅಂದರೆ AIADMK ಅಂದರೆ NDA ಮೈತ್ರಿಕೂಟ ಸರಳ ಬಹುಮತವನ್ನು ಪಡೆಯುವ ಮುಖಾಂತರ ಈ ಬಾರಿ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂತಹ ಒಂದು ಅಂಶವನ್ನು ತೋರಿಸ್ತಾ ಇದೆ. ಈ ಮುಖಾಂತರ DMK ಈ ಬಾರಿ ಆಡಳಿತ ವಿರೋಧ ಅಲೆಯನ್ನು ಎದುರಿಸುತ್ತೆ. ಆ್ಯಂಟಿ ಇನ್ಕಂಬೆನ್ಸಿಗೆ ಅದು ತನ್ನ ಸ್ಥಾನಗಳನ್ನು ಕಳ್ಕೊಂಡು ಮನೆ ಸೇರ್ತಾ ಇದೆ. AIADMK ಈ ಬಾರಿ ಮೈತ್ರಿಕೂಟದೊಂದಿಗೆ NDA ಮೈತ್ರಿಕೂಟದೊಂದಿಗೆ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ತಮಿಳುನಾಡಿನ ರಾಜಕೀಯದಲ್ಲಿ ಏನು ತುಂಬ ಚೇಂಜಸ್ ಮಾಡ್ತೀನಿ ಎನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಬಂದಿರುವಂತಹ ಜೋಸೆಫ್ ವಿಜಯ್ ಅವರು ಕೇವಲ 6ರಿಂದ 12ಕ್ಕೆ ಮಾತ್ರ ಸೀಮಿತವಾಗಿದೆ ಅವರ ಅಂಕಿ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಅವರ ಸಂಖ್ಯೆ ಏರುತ್ತಾ ಅಥವಾ ಅಷ್ಟೇ ಇರುತ್ತಾ ಅನ್ನುವಂಥದ್ದು. ಸೊ ಮೇ 4ರಂದು ನಮಗೆ ತಿಳಿತಾ ಹೋಗುತ್ತೆ. ಸೊ ಅವರ ಒಂದು ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ TVK ಪಕ್ಷ ವರ್ಕೌಟ್ ಮಾಡಿದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ DMK ಮತ್ತು AIADMK ಅದು 72 ಅಥವಾ 76 52 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರತಕ್ಕಂತಹ ಪಕ್ಷಗಳ ಮುಂದೆ ಸರಿಸಾಟಿಯಾಗಿ ಅವರಿಗೆ ನಿಲ್ಲುವಂಥದ್ದು ತುಂಬ ಕಷ್ಟ ಅನ್ನುವಂಥದ್ದು. ಬಟ್ ವಿಜಯ್ ಅವರು ಆ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಕಾದು ನೋಡಬೇಕಾಗುತ್ತೆ ಅವರ ಒಂದು ಪ್ರಯತ್ನಕ್ಕೆ ಸಫಲತೆ ಇದೆಯಾ ಅಥವಾ ವಿಫಲರಾಗ್ತಾರ ಅನ್ನುವಂಥದ್ದು ಮೇ 4ರಂದು ಉತ್ತರ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ ಅಗ್ನಿ ನ್ಯೂಸ್ನ ಸರ್ವೆ. ಆದರೆ ಇನ್ನು ಲೋಕಪಾಲ್ ಸರ್ವೆ ಕೊಡ್ತಾ ಇದೆ. ಸೊ DMK ಬರೋಬ್ಬರಿ 181ರಿಂದ 189 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. AIADMK 38ರಿಂದ 42 ಕ್ಷೇತ್ರ ಗೆಲ್ತಾ ಇದೆ ಅನ್ನುವಂಥದ್ದು. TVK 8ರಿಂದ 10 ಕ್ಷೇತ್ರ ಅನ್ನುವಂಥದ್ದು. ಸ್ನೇಹಿತರೆ ಲೋಕಪಾಲ್ ಸರ್ವೆ ಅನ್ನುವಂಥದ್ದು ಕೆಲವು ಟೈಮ್ ಎಕ್ಸಾಕ್ಟ್ ಅಂಕಿಅಂಶಗಳನ್ನು ಕೊಟ್ಟಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಎಕ್ಸಾಕ್ಟ್ ಅಂಕಿಅಂಶವನ್ನು ಕೂಡ ಲೋಕಪಾಲ್ ಸರ್ವೆ ಕೊಟ್ಟಿತ್ತು. ಅದು ಎಕ್ಸಾಕ್ಟ್ ಅಂಕಿಅಂಶನ ಕೊಡೋದ್ರ ಜೊತೆಗೆ ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಒಂದು ಶೇಕಡ ಮತಗಳಿಕೆಯನ್ನು ಕೂಡ ತೋರಿಸಿತ್ತು ಅನ್ನುವಂಥದ್ದು, ಶೇಕಡವಾರು ಮತಗಳಿಕೆಯನ್ನು ಕೂಡ ತೋರಿಸಿತ್ತು ಅನ್ನುವಂಥದ್ದು. ಸೊ ಅದರಿಂದ ಲೋಕಪಾಲ್ ಸರ್ವೆ ಅನ್ನುವಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ವಿಶ್ವಾಸಾರ್ಹ ಸರ್ವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ಒಂದು ಸರ್ವೆ ಹೇಳ್ತಾ ಇದ್ದರೆ ಈ ಒಂದು ಸರ್ವೆ ಪ್ರೊಜೆಕ್ಟ್ ಮಾಡ್ತಾ ಇದೆ DMK ಅತಿ ದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ಮುತ್ತೆ. ಅದರಲ್ಲೂ ಕೂಡ ಬರೋಬ್ಬರಿ 181ರಿಂದ 189 ಈ ಬಾರಿ ಗಳಿಸಿರ್ತಕ್ಕಂಥ ಕ್ಷೇತ್ರಗಳಿಗಿಂತಲೂ ಕೂಡ ಅತಿ ಹೆಚ್ಚು ಗೆಲ್ಲುತ್ತೆ ಅನ್ನುವಂಥದ್ದನ್ನ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು AIADMK ಮೈತ್ರಿಕೂಟ 38ರಿಂದ 42 ಕ್ಷೇತ್ರಗಳನ್ನು ಅಂದರೆ ಈಗಿರ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ಕಳೆದುಕೊಳ್ಳುತ್ತೆ ಈ ಒಂದು ಮೈತ್ರಿಕೂಟ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. TVK ಪಕ್ಷ ಕೇವಲ 8ರಿಂದ 10 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲುವಂತಹ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಲೋಕಪಾಲ್ ಸರ್ವೆ ತೋರಿಸ್ತಾ ಇದೆ. ಸೊ ಈ ಅಂಕಿಅಂಶವನ್ನು ನೋಡ್ತಾ ಹೋದಾಗ ಎಲ್ಲೊಂದು ರೀತಿ ಲೋಕಪಾಲ್ ಸರ್ವೆ ಅತಿ ದೊಡ್ಡ ಮುನ್ನಡೆಯನ್ನು ತೋರಿಸ್ತಾ ಇದೆ. DMKಗೆ ಅತಿ ದೊಡ್ಡ ಹೆಡ್ಜ್ ಇದೆ ತಮಿಳುನಾಡಿನಲ್ಲಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ಒಂದು ಸರ್ವೆಯ ಮುಖಾಂತರ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಈ ಒಂದು ಸರ್ವೆ ನಿಜವಾಗುತ್ತಾ ಅಥವಾ AIADMKಗೆ ಏನಾದರೂ ಅವಕಾಶ ಇದೆಯಾ ಅಥವಾ TVK ಪಕ್ಷದ ಒಂದು ಮತಗಳ ಒಂದು ಏನು ಡಿವೈಡ್ ಆಗುತ್ತಲ್ಲ ಅದೆಲ್ಲ ಒಂದು ರೀತಿ ಈ ಎರಡು ಪಕ್ಷಗಳಿಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಅದೇ ರೀತಿಯಾಗಿರ್ತಕ್ಕಂತಹ ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾಯಿದ್ರೆ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಈ ಮ್ಯಾಟ್ರೈಸ್ ಸಂಸ್ಥೆ ಹೇಳ್ತಾ ಇದ್ದರೆ DMK 104ರಿಂದ 114 ಕ್ಷೇತ್ರಗಳು, AIADMK 115ರಿಂದ 125 ಕ್ಷೇತ್ರಗಳನ್ನು ಗೆಲ್ತಾ ಇದೆ ಅನ್ನುವಂಥದ್ದು. TVK ಪಕ್ಷ 2ರಿಂದ 8 ಕ್ಷೇತ್ರಗಳನ್ನು ಗೆಲ್ತಾ ಇದೆ ಅನ್ನುವಂಥದ್ದು. ಸೊ ಮ್ಯಾಟ್ರೈಸ್ ಸಂಸ್ಥೆನೂ ಕೂಡ ಹೇಳ್ತಾ ಇರ್ತಕ್ಕಂತಹ ಮಾಹಿತಿಯ ಪ್ರಕಾರ DMKಗೆ ಆಡಳಿತ ವಿರೋಧ ಅಲೆ ಎದುರಾಗುತ್ತೆ. ಅವರಿಗೆ ಎಲ್ಲ ಒಂದು ರೀತಿ ಕಷ್ಟಕರವಾಗಿದೆ ಈ ಬಾರಿ ಒಂದು ಗೆಲುವು ಅನ್ನುವಂಥದ್ದು. AIADMKಗೆ ಈ ಬಾರಿ ಸರಳ ಬಹುಮತ ಸಿಗ್ತಾ ಇದೆ ಅನ್ನುವಂಥದ್ದು. ಬಟ್ TVK ಪಕ್ಷ ಕಿಂಗ್ ಮೇಕರ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಕಿಂಗ್ ಮೇಕರ್ ಆಗುವಲ್ಲಿ ಎಲ್ಲ ಒಂದು ರೀತಿ ವಿಫಲ ಆಗ್ತಿದೆ. ಕೇವಲ 2 ಅಂಕಿ ಸ್ಥಾನವನ್ನು ಕೂಡ ಗಳಿಸ್ತಾ ಇಲ್ಲ, ಒಂದು ಅಂಕಿಯ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥದ್ದು. ಈ ಮುಖಾಂತರ 2ರಿಂದ 8 ಕ್ಷೇತ್ರಗಳನ್ನು ಮಾತ್ರ ಗೆಲ್ತಾ ಇದೆ ಅನ್ನುವಂಥ ಒಂದು ಅಂಶವನ್ನು ತೋರಿಸ್ತಾ ಇದೆ. ಸೊ ತಮಿಳುನಾಡಿನ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ. ಸೊ AIADMKಗೆ ಅತಿ ದೊಡ್ಡ ಹೆಡ್ಜಿದೆ, ಸರಳ ಬಹುಮತದಡೆಗೆ ಇದೆ ಅನ್ನುವಂತಹ ಒಂದು ಅಂಕಿ ಅಂಶವನ್ನು ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ ಅನ್ನುವಂಥದ್ದು. ಕಾದು ನೋಡಬೇಕಾಗುತ್ತೆ. ಸೊ AIADMKಗೆ ಅವಕಾಶ ಇದೆಯಾ ಅಥವಾ DMK ಪಕ್ಷಕ್ಕೆ ಅವಕಾಶ ಇದೆಯಾ ಅಥವಾ TVK ಏನಾದರೂ ಪುಟಿದು ಹೇಳುತ್ತಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಸರ್ವೆಗಳಲ್ಲಿ ಪ್ರಮುಖ ಸ್ಥಾನ ಪಡ್ಕೊಂಡಿರ್ತಕ್ಕಂತಹ JVC ಸಮೀಕ್ಷೆ. ಸೊ JVC ಸಮೀಕ್ಷೆ ಕೊಡ್ತಾ ಇದೆ NDA ಮೈತ್ರಿಕೂಟ, AIADMK ಮತ್ತು BJP ನೇತೃತ್ವದ ಮೈತ್ರಿಕೂಟ ಬರೋಬ್ಬರಿ 131ರಿಂದ 151 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಅತಿ ದೊಡ್ಡ ಪಾಲುದಾರಿಕೆಯನ್ನು ಫಲಿತಾಂಶದಲ್ಲಿ ಗಳಿಸುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ತಾ ಇದೆ ಫಲಿತಾಂಶದಲ್ಲಿ ಅನ್ನುವಂಥದ್ದನ್ನ NDA ಮೈತ್ರಿಕೂಟಕ್ಕೆ ಕೊಡ್ತಾ ಇದೆ JVC ಸಮೀಕ್ಷೆ ಅನ್ನುವಂಥದ್ದು. ಇನ್ನು DMKಗೆ ತೋರಿಸ್ತಾ ಇದ್ದರೆ ಅವರ ಅಂಕಿಅಂಶವನ್ನು 80ರಿಂದ 101 ಕ್ಷೇತ್ರಗಳಿಗೆ ಮಾತ್ರ DMK ಸೀಮಿತವಾಗಿದೆ. ಈ ಮುಖಾಂತರ ಅದು 30ರಿಂದ 40 ಕ್ಷೇತ್ರಗಳನ್ನು
ಕಳೆದುಕೊಳ್ಳುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ JVC ಸಮೀಕ್ಷೆ ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು TVK ಪಕ್ಷದ ವಿಜಯ್ ಅವರ ಪಕ್ಷ ಕೇವಲ 2-4 ಕ್ಷೇತ್ರಗಳಿಗೆ ಮಾತ್ರ ಅದು ಗೆಲ್ಲುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಮೀಕ್ಷೆಗಳನ್ನ ಗಮನಿಸಿದಾಗ TVK ಪಕ್ಷಕ್ಕೆ ಎಲ್ಲೋ ಒಂದು ರೀತಿ ಅತಿ ದೊಡ್ಡ ಹಿನ್ನಡೆ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಬಟ್ ಗ್ರೌಂಡಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಅಂಶಗಳು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಸೊ ಚುನಾವಣಾ ಫಲಿತಾಂಶದ ನಂತರವೇ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ JVC ಒಂದು ಸಮೀಕ್ಷೆಯ ಪ್ರಕಾರ NDA ಮೈತ್ರಿಕೂಟ ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ತಾ ಅದು ಅತಿ ಹೆಚ್ಚು ಸ್ಥಾನಗಳಿಗೆ ಏನು ಮಾಡ್ತಾ ಇದೆ, ಬರೋಬ್ಬರಿ 131ರಿಂದ 151 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. ಸೊ DMK ಕೇವಲ 80ರಿಂದ 101 ಕ್ಷೇತ್ರಗಳನ್ನ ಗೆಲ್ತಾ ಇದೆ. ಸೊ TVK 2-4 ಕ್ಷೇತ್ರಗಳಿಗೆ ಅದು ತೃಪ್ತಿ ಪಡಬೇಕಾಗಿದೆ ಅನ್ನುವಂಥದ್ದು. ಸೊ JVC ಸಮೀಕ್ಷೆಯ ಪ್ರಕಾರನೂ ಕೂಡ NDAಗೆ ಅತಿ ದೊಡ್ಡ ಅವಕಾಶ ಇದೆ ಅನ್ನುವಂತಹ ಒಂದು ನಂಬರ್ಸನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇದು ಎಷ್ಟು ಮಟ್ಟಿಗೆ ಫಲಿತಾಂಶದೊಂದು ನಿಜ ಆಗುತ್ತಾ ಅಥವಾ ಇದು ಏನಾದರೂ ಟ್ರೆಂಡಾ ಅಥವಾ ಬದಲಾಗುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಇನ್ನೊಂದು ಸರ್ವೆನ ನೋಡ್ತಾ ಹೋಗೋಣ, ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಮತ್ತೊಂದು ಒಂದು ಸರ್ವೆನ ನೋಡ್ತಾ ಹೋಗೋಣ, ಪೋಲ್ ಟ್ರ್ಯಾಕರ್ ಸರ್ವೆ ಅನ್ನುವಂಥದ್ದು. ಸೊ ಪೋಲ್ ಟ್ರ್ಯಾಕರ್ ಸರ್ವೆಯ ಪ್ರಕಾರ DMK ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಳ್ತಾ ಇದೆ. ಸೊ ಈ ಮುಖಾಂತರ 113 ಕ್ಷೇತ್ರಗಳಿಂದ 123 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. AIADMK 106ರಿಂದ 116 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಅದೇ ರೀತಿ TVK ಪಕ್ಷ 2-8 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ DMKಗೆ ಅತಿ ದೊಡ್ಡ ಹೆಡ್ಜನ್ನು ಕೊಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮತದಾರ ಅನ್ನುವಂಥದ್ದು. ಸೊ ಬರೋಬ್ಬರಿ 40% ಮತಗಳಿಕೆಯನ್ನು ಮಾಡ್ತಾ ಇದೆ DMK ಪಕ್ಷ ಅನ್ನುವಂಥದ್ದಾಗುತ್ತೆ. ಇನ್ನು AIADMK 106ರಿಂದ 116 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ 38% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಈ ಮುಖಾಂತರ DMK ಮತ್ತು ಅಣ್ಣಾ DMK ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ತಮಿಳುನಾಡಿನ ರಾಜಕೀಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಬಂದಿರುವಂತಹ ಜೋಸೆಫ್ ವಿಜಯ್ ಅವರ ಪಕ್ಷ ಕೇವಲ 2-8 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು. ಒಂದಂಕಿ ಸ್ಥಾನವನ್ನು ಮಾತ್ರ ಗೆಲ್ತಾ ಇದೆ ಅನ್ನುವಂಥದ್ದು ಎಲ್ಲ ಸರ್ವೆಗಳಲ್ಲೂ ಕೊಟ್ಟಿರುವ ಹಾಗೆ ಈ ಸರ್ವೆಯಲ್ಲೂ ಕೂಡ ಸಿಂಗಲ್ ನಂಬರನ್ನು ಕೊಡ್ತಾ ಇದ್ದಾರೆ. ಸೊ ಈ ಮುಖಾಂತರ ವಿಜಯ್ ಅವರ ಪಕ್ಷ ಅಷ್ಟು ದೊಡ್ಡ ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ ತಮಿಳುನಾಡಿನ ಚುನಾವಣೆಯಲ್ಲಿ ಅನ್ನುವಂಥದ್ದು. ಕೇವಲ ಒಂದಂಕಿ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಇದೇ ರೀತಿಯಾದಂತಹ ಒಂದು ಫಲಿತಾಂಶ ಏನಾದರೂ ಗ್ರೌಂಡ್ ಲೆವೆಲಲ್ಲಿ ಇದೆಯಾ, ಏನಾದರೂ ಬೇರೆ ರೀತಿಯಾದಂಥ ಟ್ರೆಂಡ್ ಏನಾದರೂ ಇದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಪೋಲ್ ಟ್ರ್ಯಾಕರ್ನ ಸಮೀಕ್ಷೆಯ ಪ್ರಕಾರನೂ ಕೂಡ DMK ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಂಡು ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಅಣ್ಣಾ DMK ಇಂದಿನ ಒಂದು ಪರ್ಫಾರ್ಮೆನ್ಸ್ಗಿಂತ ಈ ಬಾರಿ ಅತಿ ಹೆಚ್ಚಿನ ಪರ್ಫಾರ್ಮೆನ್ಸನ್ನು ಕೊಡುವ ಮುಖಾಂತರ DMKಗೆ ಟಕ್ಕರ್ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಿದ್ದೀವಿ. ಅದ್ರ ಜೊತೆಗೆ ವಿಜಯ್ ಅವರ ಪಕ್ಷನೂ ಕೂಡ ಇದು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ DMK ಮತ್ತು ಅಣ್ಣಾ DMKಗೆ ಇದು ಒಂದು ಸರಿಸಾಟಿಯಾಗಿ ನಿಲ್ತಾ ಇದೆ ಒಂದು ಚುನಾವಣಾ ಕಣದಲ್ಲಿ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ. ಇನ್ನು ಸ್ನೇಹಿತರೆ 3 ಮೈತ್ರಿಕೂಟ ತಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜೀಸನ್ನು ಪ್ಲೇ ಮಾಡ್ತಾ ಇದೆ ಈ ಚುನಾವಣೆಯಲ್ಲಿ ಅನ್ನುವಂಥದ್ದು. ಈ ಮುಖಾಂತರ SPA ನೇತೃತ್ವದ ಮೈತ್ರಿಕೂಟದ ನಾಯಕ MK ಸ್ಟಾಲಿನ್ ಜೊತೆಗೆ NDA ಮೈತ್ರಿಕೂಟದ ನೇತೃತ್ವದ ನಾಯಕ ಪಳನಿಸ್ವಾಮಿ, TVK ಪಕ್ಷದ ಜೋಸೆಫ್ ವಿಜಯ್ ಅವರು ಮೂವರು ನಾಯಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ರೂಪಿಸುವ ಮುಖಾಂತರ ತಮಿಳುನಾಡಿನ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದೊದಗಿದ್ದಾರೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ಟಾಲಿನ್ ಅವರು ಆಡಳಿತ ವಿರೋಧ ಅಲೆಯ ನಡುವೆ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಓವರ್ಕಮ್ ಮಾಡಿ ಮತ್ತೊಮ್ಮೆ ಸರ್ಕಾರವನ್ನು ರಚಿಸುತ್ತಾ ಅಥವಾ ಪಳನಿಸ್ವಾಮಿಯವರು ಸ್ಟಾಲಿನ್ ಅವರನ್ನು ಮನೆ ಕಳಿಸ್ತಾರ ಅಥವಾ ಸ್ಟಾಲಿನ್ ಮತ್ತು ಪಳನಿಸ್ವಾಮಿಯವರನ್ನು ಇಬ್ಬರನ್ನು ಕೂಡ ಏನಾದರೂ ಅಧಿಕಾರದಿಂದ ದೂರ ಇಡುವಂತಹ ಪ್ರಯತ್ನ ಮಾಡ್ತಾರೆ TVK ವಿಜಯ್ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ರೀತಿ ಈ ಬಾರಿ ಏನಾದರೂ ತಮಿಳುನಾಡಿನ ಜನತೆ ಏನಾದರೂ ತಮಿಳುನಾಡಿನ ಚುನಾವಣಾ ಒಂದು ಫಲಿತಾಂಶದ ಟ್ರೆಂಡ್ ಏನಾದರೂ ಬದಲಾಯಿಸ್ತಾರೆ. ಯಾಕಂದರೆ 2016ರಲ್ಲಿ ಏನು ಜಯಲಲಿತಾ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು ಅನ್ನುವಂಥದ್ದು. ಈ ಮುಖಾಂತರ 2016ರಲ್ಲಿ ಏನದು ಟ್ರೆಂಡನ್ನು ಬದಲಾಯಿಸಿದ್ರು, ಅದೇ ರೀತಿಯಾದಂತಹ ಟ್ರೆಂಡ್ ಏನಾದರೂ ಈ ಬಾರಿ ಬದಲಾಯಿಸ್ತಾರ. ಈ ಮುಖಾಂತರ DMKಗೆ ಮತ್ತೊಮ್ಮೆ
ಮತ್ತೊಮ್ಮೆ ಅಧಿಕಾರ ಬಂತು ಅಂದರೆ ಟ್ರೆಂಡ್ ಬದಲಾಗೇ ಕಾಣುತ್ತೆ ಅನ್ನುವಂಥದ್ದು. ಸೊ 2016ರಲ್ಲಿದ್ದಂತಹ ಟ್ರೆಂಡ್ ಮತ್ತೊಮ್ಮೆ ರಿಪೀಟ್ ಆಗುತ್ತಾ, ಅಥವಾ ಹಿಂದೆ ಇದ್ದಂಥ ಟ್ರೆಂಡ್ ಏನು ಒಮ್ಮೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರದೇ ಇರತಕ್ಕಂತಹ ವ್ಯವಸ್ಥೆ ಏನಿದೆಯಲ್ಲ ಆ ಒಂದು ಟ್ರೆಂಡ್ ಮುಂದುವರಿಸ್ತಾರ ಅನ್ನುವಂಥ ಎಲ್ಲ ಬಹುಶಃ ಮತದಾರರ ಕೈಯಲ್ಲಿ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಏಪ್ರಿಲ್ 23ರಂದು ಯಾವ ರೀತಿಯಾದಂತಹ ಒಂದು ಭವಿಷ್ಯವನ್ನು ಮತದಾರ ಬರಿತಾನೆ ಅನ್ನುವಂಥದ್ದು. ಸೊ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಸೊ ಯಾರೆಲ್ಲ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು ತಮಿಳುನಾಡಿನ ಚುನಾವಣೆಗೆ ಸಂಬಂಧಪಟ್ಟಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಇರಲಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.